ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ರೂಪಾ ಚಂದ್ರು. ಪ್ರಮುಖವಾಗಿ ನಾಳೆ ತಮ್ಮ ದಾಖಲೆಯ 16ನೇ ಬಜೆಟ್ ಅನ್ನ ಮಂಡಿಸುವ ಮುಖಾಂತರವಾಗಿ ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಪಾತ್ರರಾಗ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ನಿರೀಕ್ಷೆ ಬಜೆಟ್ ಮೇಲಿರುವಂತಹ ಹಿನ್ನೆಲೆಯಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹಣವನ್ನ ಮೀಸಲಿಡಬಹುದು ಅನ್ನುವಂಥದ್ದು. ಅದಕ್ಕಿಂತ ಇನ್ನೊಂದೇನಪ್ಪಾ ಅಂದ್ರೆ ಹೋದ ಬಾರಿ 3.71 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನ ಮಂಡಿದ್ರು. ಆದ್ರೆ ಈ ಬಾರಿಯ ಮಂಡಿಸ್ತಾ ಇರುವಂತಹ ಬಜೆಟ್ ಸುಮಾರು 4 ಲಕ್ಷ ಕೋಟಿ ಹೋಗಬಹುದು ಅಂತ. ಅಂದ್ರೆ ಕರ್ನಾಟಕದ ಬಜೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಗಾತ್ರದ ಬಜೆಟ್ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅಫ್ಕೋರ್ಸ್ ನಿರೀಕ್ಷೆ ಇದ್ದೇ ಇರುತ್ತೆ. ಈಗಾಗಲೇ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಹಿಂದಿನ ಸಿಎಂ ಆಗಿದ್ದಂಥವ್ರು ಕೂಡ ಎಷ್ಟು ಸಾಲವನ್ನ ಮಾಡಿದ್ರು, ಅದರ ಜೊತೆಗೆ ಎಷ್ಟೆಷ್ಟು ಬಜೆಟ್ ಅನ್ನ ಮಂಡಿಸಿದ್ರು, ಆದ ನಂತರವಾಗಿ ಈ ಬಾರಿ ಹೇಗಿದೆಯಪ್ಪ ಅಂದ್ರೆ ನಿರ್ಗತಿಕರಿಗೆ, ಹಿಂದುಳಿದಂತವರಿಗೆ, ಹಾಗೆ ಮತ್ತೊಂದು ಕಡೆ ರೈತರಿಗೆ, ಕೈಗಾರಿಕೋದ್ಯಮಕ್ಕೆ ಎಷ್ಟು ಏನೆಲ್ಲ ನೀಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಒಂದು ವಿರೋಧ ಪಕ್ಷದ ನಾಯಕರುಗಳು ಸಿದ್ದರಾಮಯ್ಯನವರನ್ನ ಹಾಗೆ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸ್ಕೊಂಡು ಬರ್ತಾನೆ ಇದ್ದಾರೆ. ಬಜೆಟ್ ನಲ್ಲಿ ಏನು ಹುರುಳಿರೋದಿಲ್ಲ, ಬರೀ ಕೇವಲ ಅದು ಅಂಕಿ ಅಂಶ ಅಷ್ಟೇ ಆಗಿರುತ್ತೆ. ಆದ್ರೆ ಅದರ ವಿಚಾರಕ್ಕೆ ಸಂಬಂಧ ಹೇಳಬೇಕು ಅಂತಂದ್ರೆ ಈಗಾಗಲೇ ಇದ್ದಂತ ಹಣವನ್ನೆಲ್ಲ ಕೂಡ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. ಬಜೆಟ್ ಅನ್ನುವಂಥದ್ದು ಹೇಳಿಕೆಗಷ್ಟೇ ಅನ್ನುವಂತಹ ವಿಚಾರ. ಹಾಗಿದ್ರೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನ ನಡೆಸ್ತಾ ಹೋಗೋಣ. ಸೊ ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೋಸ್ಕರ ಜನರನ್ನ ಸೆಳೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಲೆಕ್ಕ ತಪ್ಪಿಟ್ರ ಅನ್ನುವಂತಹ ವಿಚಾರ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಸೊ ಇವತ್ತು ನನ್ನೊಟ್ಟಿಗೆ ಈ ವಿಷಯದ ಕುರಿತು ಚರ್ಚೆಯನ್ನ ನಡೆಸೋದಕ್ಕೆ ಜೆಡಿಎಸ್ ವಕ್ತಾರರಾಗಿ ಸೈಯದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೈಯದ್ ಸರ್, ನೋಡಿ, ಪ್ರಮುಖವಾಗಿ ಮೊದಲನೇದಾಗಿ ಈಗಾಗಲೇ ಒಂದು ಬಜೆಟ್ ಅಂದ ತಕ್ಷಣ ನಿರೀಕ್ಷೆ ಇರುತ್ತೆ. ಪ್ರತಿ ವರ್ಷ ಕೂಡ ಬಜೆಟ್ ಮಂಡನೆ ಮಾಡ್ತಾರೆ. ಆದ್ರೆ ಪ್ರತಿ ವರ್ಷ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ಬಜೆಟ್ ಹುಸಿ ಆಗ್ತಾನೆ ಹೋಗ್ತಿದೆ. ಆದ್ರೆ ಈ ಬಜೆಟ್ ಮಾತ್ರ ಸ್ವಲ್ಪ ಬಹಳ ನಿರೀಕ್ಷೆ ಇದೆ. ಏನ್ ಹೇಳ್ತೀರಾ ಬಜೆಟ್ ವಿಚಾರವಾಗಿ? ಬೇರೆ ನಿರೀಕ್ಷೆ ಮಾತ್ರ ಇಟ್ಕೋಬೇಕು ಮೇಡಮ್. ಇದರ ಬಿಟ್ರೆ ಈ ಸರ್ಕಾರದಿಂದ ನೀವೇನು ನಿರೀಕ್ಷೆ ಮಾಡಂಗಿಲ್ಲ. ಯಾಕಂದ್ರೆ ಇವಾಗ ಬೆಳಗ್ಗೆಯಿಂದ ನಾನು ಮಾಧ್ಯಮದಲ್ಲಿ ಕೇಳ್ತಾ ಇದ್ದೆ, ಓದಿನ ಸಲ 1.5 ಲಕ್ಷ ಸಾಲ, ಈ ಬಾರಿ ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ, 1.25 ಲಕ್ಷ ಸಾಲ. ಈಗ ಸರ್ಕಾರ ರಚನೆ ಆಗಿ 20 ತಿಂಗಳಾಗ್ತಾ ಬಂತು, ಮೇಗೆ 2 ವರ್ಷ ಕಂಪ್ಲೀಟ್ ಆಗಿದೆ. ಇಷ್ಟರಲ್ಲೇ ಆಲ್ರೆಡಿ 1,92,500 ಕೋಟಿ ಸಾಲ ಮಾಡಿದ್ದಾರೆ. ಇದರಲ್ಲಿ 53,000 ಕೋಟಿ ಈ ವರ್ಷಕ್ಕೆ ಈ ಫ್ರೀ ಬೀಸ್ಗೆ ಇವರು ರಿಸರ್ವ್ ಮಾಡಿದ್ದಾರೆ. ಆಯ್ತಾ ಮೇಡಮ್? ಸೊ ದುಡ್ಡು ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತ ಆಯ್ತಾ. ಇದರಲ್ಲಿ 65,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಂತ ಅನೌನ್ಸ್ ಮಾಡಿದ್ದಾರೆ. ಉಳಿದಿರೋದು ಯಾವ ಡೀಟೇಲ್ಸು ಕೊಟ್ಟಿಲ್ಲ. ಆಯ್ತಾ ಮೇಡಮ್? ಇದರಲ್ಲಿ ಯಾವ್ಯಾವ್ದು ಏನೇನು ಮಾಡಕ್ ಹೋಗ್ತಾರೋ ಗೊತ್ತಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರು ಅಂತೂ ಹೇಳಲೇಬೇಡಿ, ಹೆಂಗಾಗಿದೆ ಈ ಪ್ರತಿಯೊಬ್ಬರು ನಿಮಗೆ ಗೊತ್ತು, ಟ್ರಾವೆಲ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಗೊತ್ತು ರಸ್ತೆಗಳು ಹೆಂಗಿದಾವೆ, ಆಮೇಲೆ ಕಾಮಗಾರಿ ಹೆಂಗಾಗ್ತಾ ಇದೆ ಅಂತ. ಆಮೇಲೆ ಟೆಂಡರ್ ವಿಚಾರಕ್ಕೆ ನಿನ್ನೆ ಏನೋ ದೊಡ್ಡದಾಗಿ ಹೇಳ್ಬಿಟ್ರು, 4% ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಅಂತ. ಆಯ್ತಾ? ಟೆಂಡರ್ ಎಲ್ಲಿ ಕೊಡ್ತಾ ಇದ್ದೀರಿ? ಅಲ್ಪಸಂಖ್ಯಾತ ರಿಸರ್ವೇಶನ್ ಇರ್ಲಿ, ಬೇರೆಯವ್ರಿಗೆ ಎಲ್ಲಿ ಟೆಂಡರ್ ಕೊಡ್ತಾ ಇದ್ದೀರಿ ಅಂತ, ಅನುದಾನಗಳು ಎಲ್ಲಿ ಕೊಡ್ತಾ ಇದ್ದೀರಿ? ಇವತ್ತು ಅಶೋಕ್ ಅವ್ರು ಹೇಳ್ತಾ ಇದ್ರು, ನನ್ನ ಕ್ಷೇತ್ರಕ್ಕೆ 10 ಕೋಟಿ ಕೊಟ್ಟಿದ್ದೀರಿ, 2 ವರ್ಷಕ್ಕೆ 10 ಕೋಟಿ ಕೊಟ್ರೆ ಏನ್ ನೆಕ್ಕೋಬೇಕಾದ್ರು? ಕಣ್ಣೋರ್ಸೋ ತಂತ್ರ ಅಂತೀರಾ? ಯಾವುದಕ್ಕೂ ಇಲ್ಲ ಮೇಡಮ್. ಈ ಊಟಕ್ಕೆ ಉಪ್ಪಿನಕಾಯಿ ಲೆಕ್ಕನೂ ಬರಲ್ಲ, ಉಪ್ಪಿನಕಾಯಿ ಲೆಕ್ಕನೂ ಬರಲ್ಲ. 10 ಕೋಟಿ ಒಂದು ಕ್ಷೇತ್ರಕ್ಕೆ ಅಂದ್ರೆ ಬಿಜೆಪಿ ಅವ್ರಿಗಂತಾನೆ ಅಲ್ಲ, MLA ಯಾರೇ ಇರಲಿ ಯಾರಿಗೂ ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಇಂಥದಲ್ಲಿ ಬಜೆಟ್ ಮಂಡನೆ ಮಾಡಿಬಿಟ್ಟು ಹೆಗ್ಗಳಿಕೆ ಒಂದಲ್ಲ ಮೇಡಮ್, 2 ಬರ್ತವೆ. 16 ಬಾರಿ ಬಜೆಟ್ ಮಂಡನೆ ಮಾಡಿರೋಂಥ ಹೆಗ್ಗಳಿಕೆನೂ ಹೌದು. ಆಮೇಲೆ ಈ ಬಾರಿ ಈ ರಾಜ್ಯವನ್ನು ಹಾಳು ಮಾಡಿರೋದಂತ ಸರ್ಕಾರ ಅಂತ ಹೆಗ್ಗಳಿಕೆನೂ ಹೌದು. ಆಯ್ತಾ? ಹಿಂಗಿರುವಾಗ ಇದರಲ್ಲಿ ಇವಾಗ ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು ಪರ, ಬ್ರದರ್ಸ್. ಈ ಬ್ರದರ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ.
ಅದು ಸ್ವಲ್ಪ ನಮ್ಮ ಕಾಂಗ್ರೆಸ್ ವಕ್ತಾರರು ನನಗೆ ತಿಳಿಸ್ಬೇಕು. ಓಕೆ ಓಕೆ, ಖಂಡಿತ ಸರ್, ಮಾತಾಡ್ತಾ ಹೋಗೋಣ. ಸಯ್ಯದ್ ಸರ್, ಕೆಲವೊಂದಿಷ್ಟು ವಿಚಾರ ಇದೆ ಸರ್. ನೋಡಿ ದರ್ಶನ್ ಸರ್, ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ರಾಮಕೃಷ್ಣ ಹೆಗಡೆ ಅವರು ಸುಮಾರು 13 ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅವರ ದಾಖಲೆಯನ್ನ ಅಳಿಸಿ ಹಾಕಿ ಸಿದ್ದರಾಮಯ್ಯನವರು ಇವತ್ತು ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಒಂದು ನಿರೀಕ್ಷೆ ಜಾಸ್ತಿ ಏನಕ್ಕಪ್ಪ ಅಂದ್ರೆ, ಒಂದು ಭಾಗ್ಯಗಳ ಸರದಾರ ಅಂತ ಕರೆಸ್ಕೊಂಡಿದ್ದಾರೆ. ಬಡವರ ಪರವಾಗಿ ನಿಂತಿರುವಂತಹ ಸರ್ಕಾರ, ನಿರ್ಗತಿಕರು, ಹಿಂದುಳಿದ ವರ್ಗದವರು, ಕೈಗಾರಿಕೋದ್ಯಮ, ಕೃಷಿ ಕ್ಷೇತ್ರದ ವಿಚಾರವಾಗಿ ಬಹಳ ರೀತಿಯಲ್ಲಿ ಈ ಬಾರಿ ನಾಳೆ ಮಂಡನೆ ಆಗುವಂತ ಬಜೆಟ್ ಮೇಲೆ ನಿರೀಕ್ಷೆ ಇದೆ. ಸೊ ಏನ್ ಹೇಳ್ತೀರಾ ಬಜೆಟ್ ವಿಚಾರವಾಗಿ? ನೋಡಿ, ನಮ್ಮದು ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ ಬಂದು 3,71,000 ಕೋಟಿ ಇತ್ತು. ನಾವು ಕಳೆದ ಬಾರಿ 1,05,246 ಕೋಟಿ ರೂಪಾಯಿ ಸಾಲ ಮಾಡಿದ್ವಿ. ಸಾಲ ಮಾಡುವಂತ ಉದ್ದೇಶ ಒಂದು, ನಾಡಿನ ಅಭಿವೃದ್ಧಿಗೆ. ಸಾಲ ಮಾಡುವಂತ ಪ್ರಮೇಯ ನಮಗೆ ಖಂಡಿತನೂ ಬರ್ತಾನೆ ಇರಲಿಲ್ಲ. ಯಾಕಂದ್ರೆ 2014ರಲ್ಲಿ ಈ ದೇಶದ ಬಜೆಟ್ ಗಾತ್ರ ಇದ್ದಿದ್ದು 14 ಲಕ್ಷ ಕೋಟಿ ಇದ್ದು, ಇವತ್ತು ಬಂದು 50 ಲಕ್ಷ ಕೋಟಿ ಬಜೆಟ್ ಆಗಿದೆ. ಅವತ್ತು ನಮಗೆ 50,000 ಕೋಟಿ ಸಿಗೋದು, ಇವತ್ತು ನಮಗೆ 50,000 ಕೋಟಿ ಸಿಗ್ತಾ ಇದೆ. ನಮ್ಮ ಕರ್ನಾಟಕದಿಂದ ನೀವೇನ್ GST ಮತ್ತೆ ಸೆಸ್ ಅಂತೆಲ್ಲ ಹೇಳಿ ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ ಬರೋಬ್ಬರಿ 7 ಲಕ್ಷ ಕೋಟಿ. ಅಷ್ಟು ತಗೊಂಡು ನೀವು ಕೇವಲ 50,000 ಕೋಟಿ. ಆಮೇಲೆ ನಮಗೆ ಹಣಕಾಸು ಆಯೋಗದ ಹಣಗಳೇ ಬರ್ತಾ ಇಲ್ಲ. ನಮ್ಮ ಒಂದು ಕಡೆ ನಾವು ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳಿದ್ದಾವೆ. ಸೊ ಜನಗಳ ಹಿತವನ್ನು ಕಾಪಾಡಬೇಕು. ಕೃಷಿ, ನೀರಾವರಿ, ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾವಿಲ್ಲಿ ತನಕ ಏನಿಲ್ಲ, ಪ್ರತಿ ಇಲಾಖೆನೂ ನಾವು ಸರಾಸರಿ ತಗೊಂಡ್ರೆ ಸುಮಾರು 65-68% ಪ್ರಗತಿಯನ್ನ ಕಂಡಿದ್ದೀವಿ. ನಾವೇನು ಬಜೆಟ್ ನಲ್ಲಿ ಹಣ ಇಟ್ಟಿದ್ವಿ ಅದರ ಎಲ್ಲೆಲ್ಲಿಗೆ ವಿನಿಯೋಗ ಆಗಿದೆ ಅಂತ ನಾನು ಅಂಕಿಅಂಶದ ಪ್ರಕಾರ ಹೇಳ್ಬೋದು. ಕರ್ನಾಟಕದ ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು ನೋಡ್ತಾ ಹೋದಾಗ, ಮೊನ್ನೆ ಅಷ್ಟೇ ನಡೆದಂತ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ 10 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ. ಅದರಿಂದ 6 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವಂತ ನಿರೀಕ್ಷೆ ಇದೆ. ಅದ್ರ ಜೊತೆಗೆ ನಾವು ನಮ್ಮ ರಾಜ್ಯದಲ್ಲಿ, ನೀವು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ, ಬೆಂಗಳೂರಲ್ಲಿ ಗುಂಡಿಗಳು ಇದ್ದಂಥದ್ದು ನಾವು ಕಂಡಿದ್ದೀವಿ. ಅದಕ್ಕೆ ಶಾಶ್ವತ ಪರಿಹಾರ ಬೇಕು. ಅಲ್ಲಲ್ಲ, ಅದಕ್ಕೆ ಶಾಶ್ವತ ಪರಿಹಾರ ಬೇಕು. ಅದಕ್ಕೆ ವೈಟ್ ಟಾಪಿಂಗ್ ಮಾಡೋ ಯೋಜನೆಯನ್ನ ಸುಮಾರು 157 ಕಿಲೋಮೀಟರ್, ಅದಕ್ಕೆ 1,800 ಕೋಟಿ ರೂಪಾಯಿ ಹಣವನ್ನ ನಾವು ಅಲ್ಲಿಗೆ ಇಟ್ಟಿದ್ದೀವಿ. ಜೊತೆಗೆ ಬೆಂಗಳೂರಿನಲ್ಲಿ ಒಟ್ಟು 14 ಮೇಲ್ಸೇತುವೆಗಳು ಮತ್ತೆ ಸುರಂಗ ಮಾರೋದಕ್ಕೆ ಒಂದು ಯೋಜನೆಯನ್ನ ನಾವು ಬೆಂಗಳೂರು ಮಟ್ಟದಲ್ಲಿ ಹಾಕೊಂಡಿದ್ದೀವಿ. ಜೊತೆಗೆ ಸಿಲ್ಕ್ ಬೋರ್ಡ್ ಹತ್ರನೂ 12,690 ಕೋಟಿ ರೂಪಾಯಿಲಿ ಸುರಂಗ ಮಾಡೋ ಯೋಜನೆನೂ ಅನುಮೋದನೆ ಸಿಕ್ಕಾಗಿದೆ. ಹೆಮ್ಗೆಪುರದಲ್ಲಿ ಸ್ಕೈ ಡೆಕ್ಕರ್ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕೆಲಸನೂ ನಡೆಯೋದಿದೆ. ಜೊತೆಗೆ ಉತ್ತರ ಕರ್ನಾಟಕದಿಂದ ಏನು ಕಾರಿಡಾರ್ ರಸ್ತೆ ಅಂತೇಳಿ 600 ಕಿಲೋಮೀಟರ್ ರಸ್ತೆಗೆ ಬೆಂಗಳೂರು ತಲುಪೋದಕ್ಕೆ ಆ ಯೋಜನೆನೂ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಮಳೆಯಿಂದ ನಾವು ಪ್ರತಿ ಬಾರಿ ನ್ಯೂಸ್ಗಳಲ್ಲಿ ನೋಡ್ತೀವಿ, ಸುಮಾರು ಏನೋ ರಸ್ತೆ ಮೇಲೆಲ್ಲ ನೀರು ಬರೋದು, ಅನೇಕ ಪ್ರಾಕೃತಿಕ ವಿಕೋಪಗಳಾಗುವಂಥದ್ದು. ಅದೇ ಒಂದು ಶಾಶ್ವತ ನಿಲ್ಬೇಕು ಅಂತೇಳಿ 5,000 ಕೋಟಿ ರೂಪಾಯಿ ನಾವು ಬೆಂಗಳೂರಿನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನ ತಗ್ಗಿಸ್ಲಿಕ್ಕೆ ನಾವು ಕೇಂದ್ರದಿಂದನೂ ಕೇಳಿದ್ವಿ. ಎಲ್ಲಿ ಮತ್ತೆ ಅವರ ಬಜೆಟ್ ಅಲ್ಲಿ ಘೋಷಣೆ ಆಗಿತ್ತು, ಕೆರೆಕಟ್ಟೆ ಅಭಿವೃದ್ಧಿಗೆಲ್ಲ 3,000 ಕೋಟಿ ಕೊಡ್ತೀವಿ ಅಂತ 2023ರಲ್ಲಿ. ಅದು ಬರಲಿಲ್ಲ. ಬ್ರಾಂಡ್ ಬೆಂಗಳೂರು ಯೋಜನೆಗೆ ನಾವು 1,580 ಕೋಟಿ ರೂಪಾಯಿ ಹಣವನ್ನ ಮೀಸಲು ಇಟ್ಟಿದ್ದೀವಿ. ಈಗ ಲಾಸ್ಟ್ ಬಜೆಟ್ ಇಂದ ಹೇಳ್ತಾ ಇರುವಂತದ್ದು. BBMP ವ್ಯಾಪ್ತಿನಲ್ಲಿ 13 ಹೆರಿಗೆ ಆಸ್ಪತ್ರೆಗಳು, 30 ಹಾಸಿಗೆದು, ಜೊತೆಗೆ 5 ಆಸ್ಪತ್ರೆಗಳು, 50 ಬೆಡ್ಡಿನ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ 413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಮುಗಿಸಿದೀವಿ. ಸರ್ಜಾಪುರದ ಬಳಿ ಸುಮಾರು 1,000 ಎಕರೆ ಪ್ರದೇಶದಲ್ಲಿ ಅಲ್ಲಿ ಸ್ಪೆಷಲ್ ಆಗಿ ಸ್ಟಾರ್ಟ್ಅಪ್ ವರ್ಕ್ ಸ್ಪೇಸ್, ಇನ್ವೆನ್ಷನ್, ಫಿನಾನ್ಷಿಯಲ್ ಅಂಡ್ ಟೆಕ್ನಾಲಜಿ ಅಂತ ಸ್ವಿಫ್ಟ್ ಅಂತ ಬರ್ತದೆ. ಆ ಒಂದು ಕೆಲಸನೂ ಮುಗ್ದಿರ್ತಕ್ಕಂಥದ್ದು. ಜೊತೆಗೆ 80,000 ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸುಮಾರು 40 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 5,800 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ನಾನು ಇಲ್ಲಿ ತನಕ ಹೇಳಿದ್ದು ಬೆಂಗಳೂರ್ದು. ರಾಜ್ಯದಲ್ಲಿ ಒಟ್ಟು ರಾಜ್ಯ ಹೆದ್ದಾರಿ ನಾವು ಇಲ್ಲಿ ತನಕ ಕಾಮಗಾರಿ ಮುಗಿಸಿರ್ತಕ್ಕಂಥದ್ದು 7,110 ಕಿಲೋಮೀಟರ್ ರಸ್ತೆಯ ಕಾಮಗಾರಿಯನ್ನು ನಾವು ಮುಗಿಸಿದೀವಿ. ಅದಕ್ಕೆ ಖರ್ಚಾಗಿರ್ತಕ್ಕಂಥ ವೆಚ್ಚ 5,190 ಕೋಟಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯೋ ನೀರಿನ ಶಾಶ್ವತ ಯೋಜನೆಗೆ ಶಂಕುಸ್ಥಾಪನೆಯನ್ನ ಹಾಕಿದ್ದೀವಿ. ಎತ್ತಿನಹೊಳೆ ಪ್ರಾಜೆಕ್ಟು ನಮ್ಮಿಂದನೇ ಶಂಕುಸ್ಥಾಪನೆ, ನಮ್ಮಿಂದನೇ ಉದ್ಘಾಟನೆ ಆಗಿ ಏನು ರಾಮನಗರ, ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ ಸೇರಿದಂತೆ ಇಲ್ಲಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗೆ ಮತ್ತೆ ಕೃಷಿಗೆ ಅದು ನೀರು ಹಾಸನ ತನಕ ಹರಿದಿರ್ತಕ್ಕಂಥದ್ದು. ಬೆಂಗಳೂರಿನ ಕುಡಿಯೋ ನೀರಿನ ಯೋಜನೆಗೆ 5,555 ಕೋಟಿ ರೂಪಾಯಿನಲ್ಲಿ ಬೆಂಗಳೂರಿಗೆ ನೀರು ಹರಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ. ಸುಮಾರು 50 ಲಕ್ಷ ಜನರಿಗೆ ಅದು ಉಪಯೋಗ ಆಗ್ತದೆ. ಚನ್ನಪಟ್ಟಣದ ಅಭಿವೃದ್ಧಿಗೆ ನಾವು 300 ಕೋಟಿ ರೂಪಾಯಿ ಹಣವನ್ನ ಇಟ್ಟಿದ್ದೀವಿ.
ಇಟ್ಟಿದ್ದೀವಿ. ಸಂಡೂರು ಅಭಿವೃದ್ಧಿಗೆ 1500 ಕೋಟಿ ರೂಪಾಯಿ ಹಣವನ್ನ ಇಟ್ಟಿದ್ದೀವಿ. ತುಮಕೂರಿನಲ್ಲಿ ಸುಮಾರು 1200 ಕೋಟಿ ರೂಪಾಯಿ ಅಷ್ಟು ಶಂಕುಸ್ಥಾಪನೆಗಳು ಆಗಿರ್ತಕ್ಕಂಥದ್ದು. ಮತ್ತೆ HD ಕೋಟೆನಲ್ಲಿ 770 ಕೋಟಿ ರೂಪಾಯಿ ಶಂಕುಸ್ಥಾಪನೆಗಳು ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನೂ ಅನೇಕ ಕಾಮಗಾರಿಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥದ್ದು ನಾವು ನೋಡಿದೀವಿ. ಮತ್ತೆ ಈ ಬಾರಿ ಬಜೆಟ್ ನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಬಜೆಟ್ ಗಾತ್ರ ಹೆಚ್ಚಾಗುವಂತ ನಿರೀಕ್ಷೆ ಇದೆ. ಮತ್ತೆ ನಮ್ಮ ಏನೇನ ಬಜೆಟ್ ಅಲ್ಲಿ ನಿರೀಕ್ಷೆಗಳಿದೆ ಅನ್ನೋದನ್ನ ಮುಂದೆ ನೀವು ಅವಕಾಶ ಖಂಡಿತ ಕೇಳ್ಕೊಂಡು ಹೋಗ್ತೀನಿ, ನಿರೀಕ್ಷೆಗಳ ವಿಚಾರವಾಗಿ ಕೇಳ್ಕೊಂಡು ಹೋಗ್ತೀನಿ. ನಮ್ಮೊಟ್ಟಿಗೆ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿ ಶರತ್ ಹೆಗಡೆ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶರತ್ ಅವರೇ, ನೋಡಿ, ಈಗಾಗಲೇ ಕಾಂಗ್ರೆಸ್ ವಕ್ತಾರರು ಹೋದ ಬಜೆಟ್ ವಿಚಾರವಾಗಿ ಏನು ಈ 3.71 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇತ್ತಲ್ಲ, ಅದರಿಂದ ಯಾವೆಲ್ಲ ರೀತಿಯ ಕೆಲಸ ಕಾರ್ಯಗಳಿಗೆ ಹಣವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಒಂದಷ್ಟು ಅಂಕಿಅಂಶಗಳ ವಿವರವನ್ನ ಕೊಡ್ತಾ ಹೇಳ್ಕೊಂಡು ಹೋದ್ರು. ಸೊ ಎಲ್ಲೋ ಒಂದು ಕಡೆ ಸಾಲ ಮಾಡಿದ ವಿಚಾರವಾಗಿ, ಹಾಗೆ ಮತ್ತೊಂದು ಬಜೆಟ್ ನ ಹಣವನ್ನ ಯಾವ ರೀತಿಯಾಗಿ ಬಳಸ್ಕೊಂಡಿದೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ತರದ್ದು ಕೂಡ ಲೂಟಿ ಆಗಿಲ್ಲ, ಆದ್ರೆ ಅದೆಲ್ಲವನ್ನ ಕೂಡ ನಾವು ಅಭಿವೃದ್ಧಿಗೆ ಬಳಸ್ಕೊಂಡಿದ್ದೀವಿ ಅನ್ನುವಂತ ವಿಚಾರವನ್ನ ಮಂಡಿಸಿದ್ರು. ಒಪ್ಕೊಳ್ತೀರಾ ಈ ವಿಚಾರವನ್ನ ಅಂತ? ನೋಡಿ, ನಾವು ವಿರೋಧ ಪಕ್ಷವಾಗಿ ಇವತ್ತಿನ ದಿವಸ ಏನ್ ಕೆಲಸ ಮಾಡ್ತಾ ಇದೀವಿ, ಬಿಜೆಪಿ ಪಕ್ಷ ಇವತ್ತಿನ ದಿವಸ ಇವರಲ್ಲಿ ಯಾವುದೇ ಅಭಿವೃದ್ಧಿಯ ನಿರೀಕ್ಷೆಗಳೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಮೊನ್ನೇದಾಗಿ ಇವರು ಫ್ರೀ ಬೀಸಿಗೆ ಇವತ್ತಿನ ದಿವಸ 52,000 ಕೋಟಿಯನ್ನ ವ್ಯಯ ಮಾಡ್ತಾ ಇದ್ದಾರೆ ಇವರ ಲೆಕ್ಕಾಚಾರದ ಪ್ರಕಾರ. ನೀವು 5 ವರ್ಷಕ್ಕೆ ಎಷ್ಟಾಯ್ತು? 2 ಲಕ್ಷ ಕೋಟಿ ಆಯ್ತು. 2.5 ಲಕ್ಷ ಕೋಟಿ ಬರೀ ಫ್ರೀ ಬೀಸಿಗೆ ಹೋಯ್ತು. ಆಯ್ತಾ? ಆಮೇಲೆ ನೀವು ಬೇರೆ ಅನುದಾನಕ್ಕೆ ಎಲ್ಲಿ ಮೀಸಲಿಟ್ಟಿದ್ದೀರಾ? ಅದೇನು ಬರೀ ಲೇಖಿಯಲ್ಲಷ್ಟೇ. ರೈತರಿಗೆ ಎಷ್ಟು ಹಣವನ್ನ ಮೀಸಲಿಟ್ಟಿದ್ದೀರಾ? ಮಹಿಳೆಯರಿಗೋಸ್ಕರ ಎಷ್ಟು ಮೀಸಲಿಟ್ಟಿದ್ದೀರಾ? ದಲಿತರಿಗೋಸ್ಕರ ಎಷ್ಟು ಇಟ್ಟಿದ್ದೀರಾ? ಅವರ ಕಲ್ಯಾಣಕ್ಕೋಸ್ಕರ ಎಷ್ಟು ಇಟ್ಟಿದ್ದೀರಾ? ಇವತ್ತಿನ ದಿವಸ ನೀವು ನೋಡಿರ್ಬೋದು, ಇಡೀ ಜಿಲ್ಲಾದ್ಯಂತ ತಾಲೂಕಾ ಮಟ್ಟದ ಮತದಾರರು ಸಹಿತ ಇವತ್ತಿನ ದಿವಸ ರೋಡಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು, SPTSP ಹಣವನ್ನ ಇವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಇವ್ರು ಹಾಗಾದ್ರೆ ಇವರಲ್ಲಿ ಸರಿಯಾಗಿ ಇವರು ಬಜೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನೀವು ದಲಿತರಿಗೆ ಮೀಸಲಿಟ್ಟ ಹಣವನ್ನ ನೀವು ಯಾಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಬಳಕೆ ಮಾಡ್ತಾ ಇದ್ದೀರಾ? ಅಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿ ಹಣ ಇಲ್ಲ, ಖಜಾನೆ ಖಾಲಿ ಆಗಿದೆ. ಇದೇ ಫ್ರೀ ಬೀಸ್ ಅಂತ ಇವತ್ತಿನ ದಿವಸ ಹಣ ಲೂಟಿ ಆಗಿದೆ. ಸಾಕಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಪ್ರತಿಯೊಬ್ರು ಅಲ್ಲಿ ಮಂತ್ರಿಗಳಾಗಿರ್ಬೋದು, ಮಂತ್ರಿಗಳ ಮಕ್ಕಳಾಗಿರ್ಬೋದು, ಅವರೇ ಫಲಾನುಭವಿಗಳಾಗ್ತಾ ಇದ್ದಾರೆ, ಬಿಟ್ರೆ ಸಾಮಾನ್ಯ ಮತದಾರ ಫಲಾನುಭವಿ ಆಗ್ತಾ ಇಲ್ಲ ಇವತ್ತಿನ ದಿವಸ. ಯಾಕೆ ಹಂಗಾಗ್ತಾ ಇದೆ ಅಂದ್ರೆ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಜನರ ಅಭಿವೃದ್ಧಿಗೋಸ್ಕರ ಬಂದವರಲ್ಲ, ಹೇಳಿದ್ದೊಂದು ಮಾಡಿರ್ತಕ್ಕಂಥದ್ದು ಬೇರೆದು. ಹಾಗಾಗಿ ಇವತ್ತಿನ ದಿವಸ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ನಮಗೆ ನಿರೀಕ್ಷೆ ಇರೋದು ನೋಡಿ. ಇವತ್ತಿನ ದಿವಸ ವಿವಿಗಳನ್ನ ಮುಚ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೇನ್ ಕ್ರಮ ತಗೊಂಡಿದ್ದೀರಾ? ರೈತರಿಗೋಸ್ಕರ ಎಷ್ಟು ನೀವು ಬೆಳೆಗಳಿಗಾಗಿರ್ಬೋದು ಇದಕ್ಕಾಗಿ ಎಷ್ಟು ಸಬ್ಸಿಡಿಯನ್ನ ಕೊಡ್ತಾ ಇದ್ದೀರಾ? ನೀವು ಇವಾಗ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಪ್ರಣಾಳಿಕೆಯಲ್ಲಿ, 5 kg ನಾವು ಕೊಟ್ಟಿರ್ತಕ್ಕಂಥ ಅಕ್ಕಿಯನ್ನ ಇವತ್ತು ಕೊಡ್ತಾ ಇದ್ದೀರಾ. ಸ್ವತಃ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತಾರೆ, 22 ರೂಪಾಯಿಗೆ ಇವತ್ತಿಂದೇನು 34 ರೂಪಾಯಿ ನೀವೇನು ಖರೀದಿ ಮಾಡ್ತಾ ಇದ್ದೀರಾ, ನಾವು 22 ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಅಲ್ಲಿಂದ ತಗೊಳ್ಬೋದಿತ್ತಲ್ಲ, ಯಾಕೆ ತಗೊಳ್ತಾ ಇಲ್ಲ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರಲ್ಲಿ ಯಾವುದೇ ರೀತಿಯಾಗಿ ಬೊಕ್ಕಸಗಳು ಬರಿದಾಗಿವೆ. ಇವ್ರು ಇವತ್ತಿನ ದಿವಸ ಸಾಲ ಮೊರೆ ಹೋಗ್ತಾ ಇದಾರೆ. 1.5 ಲಕ್ಷ ಕೋಟಿ ಸಾಲ ಯಾಕೆ ಮೊರೆ ಹೋಗ್ಬೋದಿತ್ತು ಹಾಗಾದ್ರೆ? ನಮ್ಮಲ್ಲಿ ಇಲ್ವಾ ಹಾಗಾದ್ರೆ? ನೋಡಿ, 10 ವರ್ಷದ ಅಂತರದಲ್ಲಿ ಹಿಂದಿಂದ ಏನು ಮನಮೋಹನ್ ಸಿಂಗ್ ಇದ್ದಂತ ಕಾಲದಲ್ಲಿ 2004ರಿಂದ 2014ರವರೆಗೆ 80,000 ಕೋಟಿ ಇವ್ರದ್ದು ಅನುದಾನ ಬಂದ್ರೆ, ನಮ್ಮ ಅವಧಿಯಲ್ಲಿ 2014ರಿಂದ 2024ರವರೆಗೆ 2,82,000 ಕೋಟಿ ಅನುದಾನ ಬಂದಿದೆ ಸೆಂಟ್ರಲ್ ಇಂದ. ಹಾಗಾದ್ರೆ ಆ ದುಡ್ಡೆಲ್ಲ ಎಲ್ಲೋಯ್ತು? ಏನ್ ಮಾಡಿದ್ರಿ? ಅದರ ಲೆಕ್ಕಪತ್ರಗಳು ಏನು? ನಿಮ್ಮ ಏನು ಜನರಲ್ಲಿ ಏನು ನಿರೀಕ್ಷೆಗಳಿದೆ, ಜನರಲ್ಲಿ ಏನಾಗ್ತಾ ಇದೆ, ಜನರ ಮಧ್ಯದಲ್ಲಿ ಏನು ಚರ್ಚೆಗಳಾಗ್ತಾ ಇದೆ ಅಂತಂದ್ರೆ, ಇವ್ರು ಹೇಳೋದೊಂದು ಮಾಡೋದು ಪ್ರತಿ ಅಭಿವೃದ್ಧಿಗಳು ಲೇಖಿಯಲ್ಲಿ ಇರುತ್ತೆ ವಿನಃ ಅದು ಭೌತಿಕವಾಗಿರಲ್ಲ. ಹಾಗಾಗಿ ಜನರಲ್ಲೇ ಸಾಕಷ್ಟು ಮನ ನೊಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರ ಬಜೆಟ್ ನಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗಳ ವಿಚಾರನೇ ಇರಲ್ಲ, ಓನ್ಲಿ ಲೇಖಿಯಲ್ಲೇ ಇರುತ್ತೆ ಬಿಟ್ರೆ. ನೋಡಿ, ನೀವು ಇವತ್ತಿನ ದಿವಸ ಈಗ ಮೇವಿನ ಬಗ್ಗೆ ಒಂದು ಇದು ಆಗ್ತಾ ಇಲ್ಲ. ಈಗ ನೋಡಿ, ಬೇಸಿಗೆಲ್ಲ ಬಂತು, ನೀರಿನ ಅಭಾವ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಪರಿಣಾಮಕಾರಿಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಎಲ್ಲಿ ಉಸ್ತುವಾರಿ ಮಂತ್ರಿಗಳು, ಎಲ್ಲಿ ಜಿಲ್ಲಾ ಮಂತ್ರಿಗಳು ಎಲ್ಲಿ? ಯಾರು ಕಾಣ್ತಾ ಇಲ್ಲ. ಇವರ ಕುರ್ಚಿಗಳ ಕಿತ್ತಾಟದಲ್ಲಿ ಆ ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಕಾಂಗ್ರೆಸ್ಸಿನ
ಕಾಂಗ್ರೆಸ್ ಯಾವ ರೀತಿ ಇದೆ ಅಂತಂದ್ರೆ ವೀಲ್ ಚೇರ್ ಮೇಲೆ ಹೋಗ್ತಾ ಇದೆ ಕಾಂಗ್ರೆಸ್ಸಿನ ಸರ್ಕಾರ. ಓಕೆ, ಅಂದ್ರೆ ಇವರು ಅಭಿವೃದ್ಧಿ ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇನ್ನು ಜನರ ಪರಿಸ್ಥಿತಿ ಏನು? ಓಕೆ ಸರ್, ಮಾತಾಡ್ತಾ ಹೋಗೋಣ. ಶರತ್ ಸರ್ ಮತ್ತೆ ಬರ್ತೀನಿ ಅಂತ ನಿಮ್ಮ ಹತ್ರ. ಸಯ್ಯದ್ ಸರ್, ನೋಡಿ ಈ ಬಾರಿ ಕೆಲವೊಂದಿಷ್ಟು ಬಜೆಟ್ ನಲ್ಲಿ ಜನಪರ ಯೋಜನೆಗಳು ಹೊಸದಾಗಿ ಬರುತ್ತೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಜನಪರ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ, ಕೈ ಹಿಡಿಯುತ್ತೆ ಅನ್ನುವಂಥ ಆಶ್ವಾಸನೆಯನ್ನೇ ಕೊಡ್ಕೊ ಬರ್ತೀವಿ ಅಂತ DCM ಅವರು ಹೇಳ್ತಿದ್ದಾರೆ, CM ಅವರು ಕೂಡ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಜನಪರ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅದೇ ಅಲ್ವಾ ಮೇಡಮ್ ಹೇಳ್ಕೊಂಡು ಸರ್ಕಾರ ರಚನೆ ಮಾಡಿರೋದು. ಅವಾಗ ಬಂದಿರೋದು ಹಂಗೆ ಮೋಸ ಮಾಡ್ಕೊಂಡು ಅದೇ ಮಾತುಗಳು ಹೇಳ್ಕೊಂಡು. ಈಗ ನಮ್ಮ ಇವರು ಕಾಂಗ್ರೆಸ್ ವಕ್ತಾರರು ಇಷ್ಟು ಉದ್ದ ಅವರು ಅಂಕಿಅಂಶ ಹೇಳಿದ್ರು, ಅಂಕಿಅಂಶಗಳು ಡೆವಲಪ್ಮೆಂಟ್ ಹೇಳಿದ್ರು. ಇವಾಗ ನಾನು ಕೇಳಕ್ ಬಯಸ್ತೀನಿ, ಗ್ಯಾರಂಟಿಗೋಸ್ಕರ ನೀವು ಮೀಸಲಿಟ್ಟಿರೋ ದುಡ್ಡಲ್ಲಿ ಇಲ್ಲಿವರೆಗೂ 4 ತಿಂಗಳಿಂದ 2,000 ರೂಪಾಯಿ ಬರ್ತಾ ಇಲ್ಲ. ಆಯ್ತಾ ಮೇಡಮ್? ಯುವ ನಿಧಿ ಬೇರೆ ಕೇಳ್ತಾ ಇದೀವಿ, ಇವ್ರ ಪೇಪರ್ಗಳು ತೋರಿಸ್ತಾರೆ, ಆದ್ರೆ ಯಾರು ಬಂದಿದೆ ನಮಗಂತೂ ಗೊತ್ತಿಲ್ಲ. ಹಿಂಗಿದೆ ಕರ್ನಾಟಕ ಡೆವಲಪ್ಮೆಂಟ್. ಯಾವುದೇ ಕಾರಣಕ್ಕೂ ಇಲ್ಲ, ನಮ್ಗಿಂತ ಜಾಸ್ತಿ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ. ಸೆಕೆಂಡ್, ಕರ್ನಾಟಕದಲ್ಲಿ ರೋಡ್ಗಳು ಪರಿಸ್ಥಿತಿ ಹೆಂಗಿದಾವೆ ಅಂತ 3 ತಿಂಗಳ ಹಿಂದೆ ನಾನು ಇವ್ರ ಎಜುಕೇಶನ್ ಮಿನಿಸ್ಟರ್ ಕ್ಷೇತ್ರಕ್ಕೆ ಹೋಗಿದ್ದೆ. ನಮ್ಮ ಮಿಸಸ್ ತವರೂರು ರೋಡ್ ಎಲ್ಲ ಅಂತ ಹುಡುಕ್ತಾ ಇದ್ದೆ ರೋಡಲ್ಲಿ ನಾನು. ಹಂಗಿದೆ ಆಯ್ತಾ ಮೇಡಮ್? 6 ಲಕ್ಷ ಜಾಬ್ಗಳು ಇಲ್ಲಿವರೆಗೂ 2 ವರ್ಷದಲ್ಲಿ ಎಷ್ಟು ಜಾಬ್ ಕ್ರಿಯೇಟ್ ಮಾಡಿದ್ದೀರಿ? ಅದಕ್ಕೆ ನೀವು ಇನ್ನು 3 ವರ್ಷದಲ್ಲಿ 6 ಲಕ್ಷ ಜಾಬ್ ಕ್ರಿಯೇಟ್ ಮಾಡಕ್ಕೆ ಯಾವುದು ಬರಲ್ಲ. ಅದು ನಮಗೂ ಗೊತ್ತು. ವೈಟ್ ಟ್ಯಾಪಿಂಗ್, ಇವಾಗ ವೈಟ್ ಟ್ಯಾಪಿಂಗ್ಗೆ 1,700 ಕೋಟಿ ಅಂದ್ರು. 600 ಕೋಟಿ ಈ ಗುಂಡಿಗಳು ಮುಚ್ಚಕ್ಕೆ ಬಿಲ್ ಮಾಡಿದ್ರಲ್ಲ, ಅದೆಲ್ಲೋಯ್ತು ಅಂತ. ಅದೆಲ್ಲೋಯ್ತು. ಆಯ್ತಾ ಮೇಡಮ್? ನೆಕ್ಸ್ಟ್, ಬ್ಯಾಂಗ್ಳೂರ್ ಟನಲ್ ಯಾವಾಗ ಆಗೋದು ಅಂತ. ನೆಕ್ಸ್ಟ್ ಸರ್ಕಾರ ಮತ್ತೆ ನೀವು ಗೆದ್ದು ಬಂದ್ರೆ ಏನಾದ್ರು ಮಾಡ್ತಿರೋ ಏನೋ ಗೊತ್ತಿಲ್ಲ. ಬಟ್ ಈ ಟರ್ಮಲ್ ಅಂತೂ ಯಾವುದು ಮಾಡಲ್ಲ, ಟನಲ್ ಮಾಡಲ್ಲ, ಬೇರೆನೂ ಮಾಡಲ್ಲ. ಆಯ್ತಾ ಮೇಡಮ್? ರೈನ್ ಡ್ರೈನೇಜ್ಗೆ 5,000 ರೂಪಾಯಿ. ಯಾವಾಗ? ಇವಾಗ. ಈ 2 ವರ್ಷದಲ್ಲಿ ಯಲಹಂಕ ಎಲ್ಲ ಕೆರೆ ಆಗೋಗಿತ್ತು, ಸ್ವಿಮ್ಮಿಂಗ್ ಮಾಡಿಬಿಟ್ರು ಜನ. ಆಯ್ತಾ ಮೇಡಮ್? ದೋಣಿ ಗಿಣಿ ಎಲ್ಲ ಓಡಾಡ್ಬಿಡ್ತು. ಆಯ್ತಾ? ಇವಾಗ ನೆಕ್ಸ್ಟ್ ಮಾಡೋದು ಬೇರೆ ಹೇಳ್ತಾ ಇರೋದು. ಮಾಡಿದಾಗ ಗೊತ್ತಾಗುತ್ತೆ. ಇನ್ನೇನು 3 ತಿಂಗಳು ಹೋದ್ರೆ ಮಳೆ ಶುರು ಆಗುತ್ತೆ, ಜೂನಲ್ಲಿ ನೋಡ್ಕೊಳ್ಳೋಣ. ಆಯ್ತಾ ಮೇಡಮ್? ಆಮೇಲೆ ಕರ್ನಾಟಕದಲ್ಲಿ ರೋಡ್ಗಳಿಗೆ 5,399 ಕೋಟಿ ರಿಸರ್ವ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದು ಎಷ್ಟು ಮಟ್ಟಕ್ಕೆ ಎಲ್ಲಿವರೆಗೂ ಕಾಮಗಾರಿ ಆಗುತ್ತೆ? ಇಲ್ಲಿವರೆಗಂತೂ ಯಾವುದು ರೋಡ್ ಆಗಿಲ್ಲ. ಇನ್ನ ಇದರಲ್ಲಿ ಹಾಗೆ ಸಂಡೂರ್ಗೆ 1,500, ಚನ್ನಪಟ್ಟಣಾಗ 300. ಯಾಕೆ ಇಷ್ಟೊಂದು ತಾರತಮ್ಯ ಅಂತ ಗೊತ್ತಿಲ್ಲ. ಇರ್ಲಿ, ಆಯ್ತಾ? ಇವಾಗ ಇವ್ರು ಹೇಳ್ದಂಗೆ ಮೇಡಮ್, ನನಗೆ ಒಂದು ಸ್ಮಾಲ್ ಡೌಟು. ಈ ಬಜೆಟ್ 1 ವರ್ಷಕ್ಕ ಇಲ್ಲ ಉಳಿದಿರೋ 3 ವರ್ಷಕ್ಕಂತ ಗೊತ್ತಾಗ್ಬೇಕು. ಅದ್ ನಿಮ್ಮಿಂದ ಒಂದು ಕ್ಲಿಯರಿಟಿ. ಖಂಡಿತ ಮಾತಾಡ್ತಾ ಹೋಗೋಣ. ಅಲ್ಲ, 1 ನಿಮಿಷ ಹೇಳ್ಬಿಡಿ, ಒಂದು ಪ್ರಶ್ನೆ ಇದೆ ಕೇಳ್ಬಿಡಿ. ಆಲ್ಮೋಸ್ಟ್ ವರ್ಷಕ್ಕೆ ಅಲ್ವಾ ಇದಿರೋದು? ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಬಜೆಟ್ ಮಂಡನೆ ಆಗುತ್ತೆ. ಅಂದ್ರೆ ಆ ಲೆಕ್ಕದಿಂದ ಇವಾಗ ಇವ್ರ ಟರ್ಮ್ ಮುಗಿಯೋವರೆಗೂ 5 ರಿಂದ 6 ಲಕ್ಷ ಕರ್ನಾಟಕ ಜನತೆ ಮೇಲೆ ಸಾಲ ಆಗುತ್ತೆ ಅಂತ ಲೆಕ್ಕ. ಇವಾಗ 4 ಲಕ್ಷದಲ್ಲಿ ಇವರು 50,000 ಫ್ರೀ ಬೇಸ್ಗೆ ತೆಗೆದಾಗ್ಬಿಟ್ಟು ಉಳಿದಿರೋ ದುಡ್ಡು ಹೆಂಗ್ ಮಾಡ್ತಾರೆ? ಇಷ್ಟೆಲ್ಲ ಇದ್ರೆ ಮತ್ತೆ ಸಾಲ ಯಾಕೆ ಮಾಡಬೇಕು? ಅಷ್ಟು ನಿಮ್ಮ ಹತ್ರ ಪವರ್ ಇದೆ, ಸಾಲ ಮಾಡೋ ಅಗತ್ಯ ಇರಲಿಲ್ಲ. ಆಮೇಲೆ ನಮ್ಮ ಶರತ್ ಹೇಳ್ದಂಗೆ ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ದೆ, ಬ್ರದರ್ಸ್ಗೆ ಇದರಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ಉತ್ತರನೇ ಬಂದಿಲ್ಲ. ಖಂಡಿತ ಕೊಡ್ತಾರೆ ಸರ್. ಈಗ ದರ್ಶನ್ ಅವರೇ, ನೋಡಿ ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಕಿ ಅಂಶಗಳನ್ನ ಹೇಳಿದ್ರಿ, ಯಾವ ವಿಚಾರವಾಗಿ ಇಂತಿಷ್ಟು ಹಣವನ್ನ ಇಟ್ಟಿದ್ದೀರಿ ಅಂತ. ಮೊನ್ನೆ ಸ್ವತಃ ಸಭೆಯಲ್ಲೇ ಕೂಡ ವಿಧಾನಸಭೆಯಲ್ಲಿ ವೆಂಕಟೇಶ್ ಅವರು, ಸಚಿವರಾದಂತಹ ವೆಂಕಟೇಶ್ ಅವರು, ಹೈನುಗಾರಿಕೆ ಸಚಿವರಿದಾರಲ್ಲ, ಸೊ ಅವರು ಒಂದು ಮಾತು ಹೇಳ್ತಾರೆ, ರೈತರಿಗೆ ಸಬ್ಸಿಡಿ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ, ಸೊ ಹಾಗಾಗಿ ಹಣವನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ. ಇವತ್ತು ಜಮೀರ್ ಅಹಮದ್ ಅವರು ವಸತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹಳೆಯ ಸರ್ಕಾರದ ಸಾಲವನ್ನೇ ತೀರಿಸಿದ್ದೀವಿ,
26,000 ವಸತಿಯಲ್ಲಿ ಕೇವಲ 4 ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಸೊ ಒಂದು ಪ್ರಮುಖವಾಗಿ ನೀವು ಹೇಳಿದ್ರಿ ಬಡವರಿಗೆ ಇಷ್ಟು ಮೀಸಲಿಟ್ಟಿದ್ದೀವಿ, ರೋಡಿಗೆ ಇಷ್ಟು ಮೀಸಲಿಟ್ಟಿದ್ದೀವಿ, ರೈತರಿಗೆ ಇಷ್ಟು ಮೀಸಲಿಟ್ಟಿದ್ದೀವಿ, ಇಂಥ ಹೊಸ ಯೋಜನೆಗಳನ್ನ ತಂದಿದ್ದೀವಿ ಅಂದ್ಮೇಲೆ ನಿಮ್ಮ ಸಚಿವರುಗಳು, ನಿಮ್ಮ ಶಾಸಕರುಗಳು ಯಾಕೆ ಈ ವಿಚಾರಗಳನ್ನ ಬಟಾಬೈಲ್ ಮಾಡಿದ್ದಾರೆ? ಬಟಾಬೈಲಲ್ಲ, ಕೆಲವೊಂದು ಇದು ಸತ್ಯ, ಇದು ಸತ್ಯ ಆಗಿದೆ, ಒಪ್ಕೋತೀರಾ? ಒಂದ್ ನಿಮಿಷ ರೀ, ವಿಧಾನಸೌಧದಲ್ಲಿ ಅಲ್ಲ ಇದು ಸತ್ಯನ ಒಪ್ಕೋತೀರಾ? ಮಾತಾಡಕ್ ಬಿಡಿ, ಪ್ರಶ್ನೆ ಕೇಳಿದ್ರೆ ವಿಧಾನಸೌಧ ಇರ್ತಕ್ಕಂಥದ್ದು ಅವರವರ ಇಲಾಖಾವಾರು ಏನೇನು ಅವಶ್ಯಕತೆಗಳಿದೆ ಅಥವಾ ಏನಾದ್ರೂ ನಿರೀಕ್ಷೆಗಳು ಮುಟ್ಟಿಲ್ಲ ಅಂತಂದಾಗ ಅದು ಚರ್ಚೆ ಮಾಡ್ಲಿಕ್ಕೆ ಇರ್ತಕ್ಕಂಥ ವೇದಿಕೆನೇ ವಿಧಾನಸೌಧ. ಇದು ನಿರೀಕ್ಷೆ ಅಲ್ಲ, ನಿಮ್ಮ ಆರ್ಥಿಕ, ನಿಮ್ಗೆ ಹಣನೇ ಬಂದಿಲ್ಲ ಅಂತ ಅಂದ್ಮೇಲೆ ಸಮಸ್ಯೆಗಳ ಪ್ರಶ್ನೆ ವಿಚಾರ ಕೇಳಿದ್ದೀರಿ, ದಯವಿಟ್ಟು. ಅಲ್ಲ ನೀವು ಇದನ್ನ ಬಿಟ್ಟು ನಿರೀಕ್ಷೆ ಬಿಟ್ಟು ಡೈರೆಕ್ಟ್ ಆಗಿ ಉತ್ತರಕ್ಕೆ ಬಂದ್ಬಿಡಿ. ಎಸ್. ಸೊ ಮತ್ತೆ ನೀವು ಅವಾಗ ಮಾತಾಡ್ತಾ ಇವಾಗ ಅವರು ಸಚಿವರು ಏನ್ ಹೇಳಿದ್ದಾರೆ ನಾನು ಗಮನಿಸಿಲ್ಲ, ನಾನು ನೋಡಿಲ್ಲ. ಅಲ್ಲ ಇಂಥ ವಿಚಾರಗಳು ಗಮನಕ್ಕೆ ಬರಲ್ಲ ಬಿಡಿ, ಇಂಥ ವಿಚಾರಗಳು. ಯಾಕಂದ್ರೆ ಒಂದು ರೈತರ ಪರವಾಗಿ ಕೇಳ್ತೀವಿ ನಾವು. ಮೇಡಮ್ ಒಂದ್ ನಿಮಿಷ ಪ್ಲೀಸ್, ನಾನು ನೋಡಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂತಿದ್ದು ವಾಸ್ತವ ಸತ್ಯ ಹೇಳ್ಬೋದು. ಕಾಂಗ್ರೆಸ್ ವಕ್ತಾರರು ಸರ್ ನೀವು. ಮೇಡಮ್ ಒಂದ್ ನಿಮಿಷ, ನಾನು ನೀವೇನ್ ಸುದ್ದಿ ಹೇಳಿದ್ರೆ ಅದನ್ನ ನೋಡಿಲ್ಲ. ವಕ್ತಾರ ಅಂದ ತಕ್ಷಣ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ತನಕ ಟಿವಿ ನೋಡ್ಬೇಕಂತ ಕಾನೂನಿಲ್ಲ. ಅಲ್ಲ ಟಿವಿ ಅಲ್ಲ, ಕೆಲವೊಂದು ವಿಚಾರ ಗಮನಕ್ಕೆ ಬರಬೇಕಲ್ಲ ನಿಮಗೆ. ಒಂದ್ ನಿಮಿಷ, ನಂದೇನಿದೆ ಬಜೆಟ್ ಸಂಬಂಧಪಟ್ಟ ಡೇಟಾಗಳು ಏನ್ ಬೇಕು ನಿಮಗೆ ಕೊಡ್ತೀನಿ. ಒಂದ್ ನಿಮಿಷ, ವಸತಿ ಆಗಿದ್ರೆ ಬಜೆಟ್ ಗೆ ಒಂದ್ ನಿಮಿಷ, ನಿಮಗೆ ವಸತಿ ಅಲ್ಲ ನೀವು ಕೇಳ್ತಿರೋದು ಹೆಂಗಿದೆ ಅಂತ ಮೇಡಮ್ ನೀವು ಮಾತಾಡಕ್ ಬಿಡ್ತೀರಾ ಇಲ್ಲೋ? ಅಲ್ಲ ನೀವು ನನಗೆ ಕೇಳಿದ ವಿಚಾರ, ನಾನು ಬೆಳಗಿಂದ ಸಂಜೆವರೆಗೂ ಟಿವಿ ಅಂತೀರಲ್ಲ, ನೀವು ಹಾಗಾದ್ರೆ ಸಭೆಗೆ ಹೋಗೇ ಇಲ್ಲ, ಸಭೆಗೆ ಹೋಗಿಲ್ಲ. ನಾನು ಶಾಸಕ ಅಲ್ಲ ಮೇಡಮ್. ಅಲ್ಲ ಶಾಸಕರಷ್ಟೇ ಎಲ್ಲ ಅಬ್ಸರ್ವ್ ಮಾಡುವ ವಿಚಾರ ಗಮನ ಹರಿಸೋದಕ್ಕಾಗಲ್ಲ. ಈಗ ಟಾಪಿಕ್ ಗೆ ಬನ್ನಿ ಮೇಡಮ್, ಅನಾವಶ್ಯಕ ನೀವು ಡ್ರ್ಯಾಗ್ ಮಾಡ್ತಾ ಇದ್ದೀರಾ. ಟಾಪಿಕ್ ಅಲ್ವಾ ಸರ್ ಇದು? ನೀವು ಮಾತಾಡಕ್ ಬಿಡ್ತಾ ಇಲ್ಲ. ಅಲ್ಲ ನಾನು ಕೇಳಿದ್ದು 1 ಸೆಕೆಂಡ್ ಸರ್, ನಾನು ಕ್ಲಿಯರ್ ಮಾಡ್ಬಿಡ್ತೀನಿ ದರ್ಶನ್ ಸರ್. ನೋಡಿ, ನಾನು ಕೇಳಿದಿಷ್ಟೇ, ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ನೀವು ಕೆಲವೊಂದಿಷ್ಟು ಅಂಕಿಅಂಶ ಕೊಟ್ರಿ, ರಸ್ತೆ ಬಗ್ಗೆ ಕೊಟ್ರಿ, ಟನಲ್ ಬಗ್ಗೆ ಕೊಟ್ರಿ, ಅದಾದ ತಕ್ಷಣವಾಗಿ ವೈಟ್ ಟ್ಯಾಪಿಂಗ್ ಬಗ್ಗೆ ಕೊಟ್ರಿ. ನಿಮ್ಮ ಶಾಸಕರುಗಳು ಸಚಿವರುಗಳೇ ವಿಚಾರವಾಗಿ ಹೇಳಿದಾರಲ್ಲ ಅಂತ. ಆಯ್ತು, ಕೇಳಿದ್ರು ತಪ್ಪೇನು? ಕೊಟ್ಟಿದ್ದ ಅಂಕಿಅಂಶದ ವಿಚಾರವಾಗಿ ನಾವು ಪ್ರಶ್ನೆ ಮಾಡ್ಬೋದಲ್ಲ, ಬಿಡುಗಡೆ ಆಗಿದೆ ಅಂತ ಹೆಂಗ್ ಹೇಳ್ತೀರಂತ. ಮೇಡಮ್ ಏನೇನು ನಾನು ಇಲ್ಲಿ ಮಾತಾಡಿದ್ದೀನಿಲ್ಲ, ಇಟ್ಸ್ ಆಲ್ ಇನ್ ದ ರೆಕಾರ್ಡ್. ಸತ್ಯ ಇದೆಲ್ಲ. ನಾನು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಲಿಕ್ಕೆ ಬಂದಿಲ್ಲ. ನೀವೇನೋ ವಕ್ತಾರ ಅನ್ನೋ ಪ್ರಶ್ನೆ ಮಾಡಿದ್ರಲ್ಲ, ವಕ್ತಾರ ಅನ್ನೋದು ಆ ಒಂದು ಪರಿಜ್ಞಾನ ಮತ್ತೆ ಅರ್ಥಜ್ಞಾನ ನಿಮ್ಮಷ್ಟು ಇಲ್ದಾನೆ ಇರ್ಬೋದು. ಭಗವಂತ ಒಂದಿಷ್ಟು ಜ್ಞಾನ ಕೊಟ್ಟಿದ್ದಾನೆ. ಒಂದ್ ನಿಮಿಷ ಕತೆ ಕೇಳ್ಕೊಂಡು ದಡ್ರಲ್ಲ ಸರ್, ಕೇಳಿ. ಮೇಡಮ್ ಈಗ ನಮ್ಮ ಸಾರಿಗೆ ಇಲಾಖೆಯ ಒಟ್ಟು ಅನುದಾನ ಹಂಚಿಕೆ ಆಗಿರೋದು 6,535 ಕೋಟಿ. ಸಾರಿಗೆ ಇಲಾಖೆಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು 5,050 ಕೋಟಿ. ವೆಚ್ಚ ಆಗಿರೋದು 4,978 ಕೋಟಿ. ಸಾರಿಗೆ ಇಲಾಖೆಯಲ್ಲಿ ನಾವು ನೂತನವಾಗಿ 5,800 ಬಸ್ಗಳನ್ನ ಖರೀದಿ ಮಾಡಿದೀವಿ ಮೇಡಮ್. ಸೊ ಈಗ ನೂತನವಾಗಿ ಅಶ್ವವೇಗ ಇರ್ಬೋದು, ಅನೇಕ ಬಸ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಇಟ್ ಇಸ್ ಆನ್ ದ ರೋಡ್ ಆನ್ ರೆಕಾರ್ಡ್ ಮಾಡಿ. ಇನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅನುದಾನ ಹಂಚಿಕೆ ಆಗಿದ್ದು ಒಟ್ಟು 34,406 ಕೋಟಿ. ಮಹಿಳಾ ಮತ್ತು ಮಕ್ಕಳ ಬಿಡುಗಡೆ ಆಗಿರ್ತಕ್ಕಂಥದ್ದು 22,465 ಕೋಟಿ. ವೆಚ್ಚ ಆಗಿರೋದು 21,550 ಕೋಟಿ. ಅಂದ್ರೆ ನಮ್ಮ ಪ್ರಗತಿ ಸಾಧಿಸಿರೋದು 62% ನಷ್ಟು ಪ್ರಗತಿ ಸಾಧಿಸಿದೀವಿ. ಇನ್ನ ಕೃಷಿ ಅಂತ ಕೇಳಿದ್ರಿ, ಕೃಷಿನಲ್ಲಿ ಒಟ್ಟು 5,148 ಕೋಟಿನಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು 2,901 ಕೋಟಿ. ವೆಚ್ಚ ಆಗಿರೋದು 2,655 ಕೋಟಿ. 51% ನಮ್ಮ ಪ್ರಗತಿಯನ್ನ ಕಂಡಿದ್ದೀವಿ. ನಗರಾಭಿವೃದ್ಧಿ ಇಲಾಖೆ ನೀವು ಮೊದಲೇ ಪ್ರಶ್ನೆ ಕೇಳಿದ್ರಲ್ಲ, ಯಾವ್ದ್ರದ್ದು ಕೇಳಿದ್ದೇಳಿ? ಸಚಿವರು ಮಾತಾಡಿದ್ರು ಅಂತ. ಇವರು ಒಂದು ವಸತಿ ಇಲಾಖೆ ವಿಚಾರವಾಗಿ ಬರ್ತೀನಿ ಮೇಡಮ್. ನಗರಾಭಿವೃದ್ಧಿ ಅನುದಾನ ಹಂಚಿಕೆ 19,714, ಬಿಡುಗಡೆ ಆಗಿರ್ತಕ್ಕಂಥದ್ದು 10,487 ಕೋಟಿ. ವೆಚ್ಚ ಆಗಿರೋದು 13,511 ಕೋಟಿ. ಗೃಹ ಇಲಾಖೆ ಅನುದಾನ ಹಂಚಿಕೆ ಆಗಿರೋದು 12,831 ಕೋಟಿ. ಬಿಡುಗಡೆ ಆಗಿರ್ತಕ್ಕಂಥದ್ದು 11,375 ಕೋಟಿ. ವೆಚ್ಚ ಆಗಿರೋದು 8,239 ಕೋಟಿ. ಪ್ರಗತಿ ಸಾಧಿಸಿರೋದು ನಾವು 64%. ಕಂದಾಯ ಇಲಾಖೆನಲ್ಲಿ ಅನುದಾನ ಹಂಚಿಕೆ ಆಗಿರೋದು 3,053 ಕೋಟಿ. ಬಿಡುಗಡೆ 2,833 ಕೋಟಿ. ಬೇಡ ಸರ್, ಮೇನಿಗೆ ಬಂದ್ಬಿಡಿ, ಬಿಕಾಸ್ ಇಷ್ಟೆಲ್ಲ ಹೇಳೋತಿಗೆ ಟೈಮ್ ಆಗ್ಬಿಡುತ್ತೆ. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು. ನೀವು ಕೇಳಿದಾಗ ಉತ್ತರ ಕೊಡ್ಲೇಬೇಕಲ್ಲ. ವಸತಿ ವಿಚಾರವಾಗಿ ಮತ್ತೆ ಇನ್ನೊಂದು ನಾನು ಕೇಳಿದ್ದು ರೈತರಿಗೆ ಸಬ್ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈನುಗಾರಿಕೆ ವಿಚಾರ ಸ್ವತಃ ನಿಮ್ ಸಚಿವರೇ ಆರ್ಥಿಕ ಇಲಾಖೆ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಕೃಷಿದು ಹೇಳ್ತೀನಿ ಮೇಡಮ್. ಹೇಳ್ಬಿಡಿ ಸರ್. ಕೃಷಿದು ಒಟ್ಟು 23,257 ಕೋಟಿಯನ್ನ ಕೊಟ್ಟಿದೀವಿ ನಾವು. ಅದರಲ್ಲಿ 18,51,000 ಜನ ರೈತರಿಗೆ 15,611 ಕೋಟಿ ರೂಪಾಯಿ ಅಲ್ಪಾವಧಿ ಕೃಷಿ ಸಾಲವನ್ನ ಕೊಟ್ಟಿದ್ದೀವಿ ಕೃಷಿ ಇಲಾಖೆನಲ್ಲಿ. 39,000 ರೈತರಿಗೆ 1,165 ಕೋಟಿ ರೂಪಾಯಿಯಷ್ಟು ಮಧ್ಯಾವಧಿಯ ಸಾಲ ಮತ್ತೆ ದೀರ್ಘಾವಧಿಯ ಸಾಲವನ್ನ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಬೆಳೆಗಳಿಗೆ ಸಹಾಯಧನವನ್ನ ಕೊಟ್ಟಿದ್ದೀವಿ ಬೆಳೆಗಳಿಗೆ. ಮತ್ತೆ ಇನ್ನು ಅನೇಕ ಇದೆ, ಇದು ಹೇಳ್ತಾ ಹೋದ್ರೆ ಜಾಸ್ತಿ ಆಗ್ತದೆ. ಈಗ 2 ಜನನು ಮಾತಾಡಿದ್ರು, ಅದು ಬಹಳ ಮುಖ್ಯ.
ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗಿದ್ದಾರೆ, ಒಂದು ನಯಾ ಪೈಸಾ ಕರ್ನಾಟಕಕ್ಕೆ ತಂದಿಲ್ಲ, ಒಂದು ಉದ್ಯೋಗ ತರಲಿಲ್ಲ, ಒಂದು ಕೈಗಾರಿಕೆ ತರಲಿಲ್ಲ, ವಿಶೇಷ ಕಾರಿಡಾರ್ ಇಡೀ ದೇಶಕ್ಕೆಲ್ಲ ಹಂಚಿರು 12, ಕರ್ನಾಟಕಕ್ಕೆ ನಯಾ ಪೈಸೆ ಇಲ್ಲ. ಇವರು ಮಾತಾಡ್ತಾ ವೀಲ್ ಚೇರ್ ಅನ್ನುವಂತ ಮಾತು ಹೇಳಿದ್ರು. ಅವ್ರ ಮನೆ ಹಿರಿಯ ಅಲ್ಲಲ್ಲ, ಅವ್ರು ಯಾರನ್ನ ಉದ್ದೇಶ ಮಾಡ್ಕೊಂಡು ಹೇಳಿದ್ರು ಅನ್ನುವಂಥದ್ದು ಗೊತ್ತು. ಇವತ್ತು ಸದನದಲ್ಲಿ ಕೆಲವರು ಮಾತಾಡಿದ್ರು, ನಾರಾಯಣ ಸ್ವಾಮಿ ಅವರು ಅದನ್ನೇ ಮಾತಾಡಿದ್ರು. ಮೇಡಮ್, ಎಲ್ಲರ ಮನಲ್ಲೂ ಹಿರಿಯರು ಇರ್ತಾರೆ, ಗೌರವಿಸಿ. ಒಂದು ಆರೋಗ್ಯನ ನೀವು ಅವಹೇಳನ ಮಾಡುವಂಥದ್ದು ಅದು ಒಳ್ಳೇದಲ್ಲ, ಸರಿಯಲ್ಲ ಅನ್ನುವಂಥ ವಿಚಾರ. ಆಮೇಲೆ ಒಂದ್ ನಿಮಿಷ ಆಮೇಲೆ ಸಾಲ, ನಮ್ಮ ಸಾಲ 1 ಲಕ್ಷ ಕೋಟಿ ಬಗ್ಗೆ ಹೇಳಿದ್ರು. ಮೇಡಮ್, ಸ್ವಾತಂತ್ರ್ಯ ಬಂದು 2014 ತನಕ ಈ ದೇಶದ ಸಾಲ ಇದ್ದಿದ್ದು 55 ಲಕ್ಷ ಕೋಟಿ. ಈ 11 ವರ್ಷದಲ್ಲಿ 225 ಲಕ್ಷ ಕೋಟಿ ಸಾಲ ಮಾಡಿದ್ರು ನರೇಂದ್ರ ಮೋದಿ ಅವರು. ಒಂದು ಬಿಡ್ಗಾಸ್ ಕರ್ನಾಟಕಕ್ಕೆ, ಒಂದು ಬಿಡ್ಗಾಸು ಕರ್ನಾಟಕಕ್ಕೆ ಕೊಟ್ಟಿದ್ದಾರ? ಒಂದು ಇಲ್ಲ. ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರು ಇಲ್ಲ ಎಲ್ಲ ಆನ್ ರೆಕಾರ್ಡ್ ಸರ್, ಆನ್ ರೆಕಾರ್ಡ್. ನಿಮ್ಮ ಕೇಂದ್ರ ಸರ್ಕಾರ ರೆಕಾರ್ಡ್ ಮಾಡ್ಕೊಡ್ತೀನಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ನೀವು ಪ್ರಶ್ನೆ ಮಾಡ್ತೀರಾ, ಗಟ್ಟಿ ಧ್ವನಿಯಲ್ಲಿ ಕೇಳ್ತೀರಾ, ಅದ್ ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ. ಆದ್ರೆ ಮೇಡಮ್, ನರೇಂದ್ರ ಮೋದಿ ಅವರು ಒಂದೇ ಒಂದು ಶಂಕುಸ್ಥಾಪನೆ ಕರ್ನಾಟಕದಲ್ಲಿ. ಯಾಕೆ ನಾ ಹೇಳಿದ್ನಲ್ಲ, ನಮ್ ಸೆಸ್, ನಮ್ ಟ್ಯಾಕ್ಸ್ ಅಂತ ಹೇಳಿ 7 ಲಕ್ಷ ಕೋಟಿ ಕಲೆಕ್ಟ್ ಮಾಡ್ತಾರಲ್ಲ, ಇಡೀ ದೇಶಕ್ಕೆ ನಾವು GSTP ಅಲ್ಲಿ 2nd ಪ್ಲೇಸ್ ಅಲ್ಲಿ ಇದೀವಿ, GDP ನಲ್ಲಿ ಇಡೀ ದೇಶಕ್ಕೆ ನಂಬರ್ 1 ಇದೀವಿ. ಇವತ್ತು ನಮ್ಮ ರಾಜ್ಯ ಪ್ರಗತಿ ಸಾಧಿಸಲಿಲ್ಲ ಅಂದಿದ್ರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇದೇ ಕೇಂದ್ರ ಸರ್ಕಾರದವರು ಪ್ರಶಸ್ತಿ ಕೊಟ್ರಲ್ಲ. ನಮ್ಮ KSRTCಗೆ 7-8 ಪ್ರಶಸ್ತಿಗಳು ಬಂತಲ್ಲ, ಗಿನ್ನಿಸ್ ರೆಕಾರ್ಡ್ ಅಲ್ಲಿ ನಮ್ KSRTC ಇದೆಯಲ್ಲ. ಎಸ್, ನಮ್ದೇನಿದ್ರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಕೇಂದ್ರದಿಂದ ಪ್ರಹ್ಲಾದ್ ಜೋಶಿ ಇದ್ದಾರೆ, ಸೋಮಣ್ಣವ್ರು ಇದ್ದಾರೆ, ವಿತ್ತ ಸಚಿವರು ಇದ್ದಾರೆ, ಶೋಭಕ್ಕ ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ. ಅವ್ರ ಇಲಾಖೆನಲ್ಲಿ ಒಂದು ಕಾಮಗಾರಿ ಕರ್ನಾಟಕಕ್ಕೆ ನಾವು ಇಂಥ ಕೊಡುಗೆಯನ್ನು ಕೊಟ್ಟಿದ್ದೀವಿ ಒಂದ್ ಹೇಳೋದಕ್ಕಾಗ್ತದ? ನನ್ನ ಸರ್ಕಾರದ ಸಾಧನೆನ ನಾನು ಎದೆ ತಟ್ಟಿ ಹೇಳಬಲ್ಲೆ, ನಾನು ತೋರಿಸಬಲ್ಲೆ. ಬೇಕಾದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಏನೋ ರೋಡ್ ಕೇಳಿದ್ರು, ರೋಡ್ ಯಾವ ಮಾಯ ಆಗಲ್ಲ, ರೋಡ್ ಇಲ್ದ ಅಲ್ಲಿಗೆ ಹೋಗಿ ಮುಟ್ಟೋದಕ್ಕಾಗಲ್ಲ, ಡೆವಲಪ್ಮೆಂಟ್ ಆಗ್ತಾ ಇದೆ. ಬಟ್ ನಿಮ್ಮ ಸಾಧನೆ ಏನು, ನಿಮ್ಮ ಕೊಡುಗೆ ಏನು? ಒಕ್ಕೂಟ ವ್ಯವಸ್ಥೆ ಇದು, ಎಲ್ಲಾ ರಾಜ್ಯಗಳು ಸೇರಿ ಭಾರತ ಅಲ್ವಾ? ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ, ರಾಜ್ಯಗಳಿಗೆ ಮೋಸ, ಅನುದಾನದ ಕೊರತೆ, ನಮ್ಮ GST ನಮಗೆ ಸಿಗ್ತಾ ಇಲ್ಲ, ನಮಗೇನು ಆ ಹಣಕಾಸು ಆಯೋಗದ ಹಣ ಬರಬೇಕು, ಬರ್ತಾ ಇಲ್ಲ. ಸೊ ಪ್ರಮುಖವಾಗಿ ನೋಡಿ, ಈಗ ಒಂದು ಚುನಾವಣೆಯನ್ನ ಗೆಲ್ಲೋದಕ್ಕೇನೆ ಪಂಚ ಗ್ಯಾರಂಟಿಗಳನ್ನ ತಂದ್ರು. ಆ ಪ್ರಮುಖವಾಗಿ ಒಂದು ಜನರನ್ನ ಸೆಳೆಬೇಕು ಅನ್ನುವಂಥದ್ದು, ಜನರನ್ನು ಕೂಡ ಸೆಳೆದಿದ್ದಾಯ್ತು, ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ ಕೂಡ ಆಯ್ತು. ಸೊ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಲೆಕ್ಕ ತಪ್ಪಿಟ್ರ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ನೀವೇನ್ ಹೇಳ್ತೀರಾ ಈ ವಿಚಾರವಾಗಿ? ನೋಡಿ, ಇವರು ಪಂಚ ಗ್ಯಾರಂಟಿ ಏನು ಕೊಟ್ರಲ್ಲ, ಅದು ಸರಿಯಾಗಿ ಜನರಿಗೆ ತಲುಪಿದ್ಯಾ ಅಂತ ನೋಡಿದ್ರೆ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸರ್. ಯಾಕಂದ್ರೆ ಸಿದ್ದರಾಮಯ್ಯನವರು ಹೊಸದಾಗಿ ಬಜೆಟ್ ಮಾಡ್ತಿಲ್ಲ, ಅವರು DCM ಕೂಡ ಆಗಿದ್ದಾರೆ, ಹಣಕಾಸು ಸಚಿವರಾಗಿದ್ದಾರೆ. ಸಾಕಷ್ಟು ಸಲ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅವರಿಗೆ ಬಹಳ ಅನುಭವಿ ರಾಜಕಾರಣಿ ಈ ವಿಷಯದಲ್ಲಿ. ಆದ್ರೆ ಅವರು ಲೆಕ್ಕವನ್ನು ಎಲ್ಲಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ, ಆ ಅನುದಾನ ಏನ್ ಕೊಡುವಲ್ಲಿ ಒಂದು ಲೇಖಿಯಲ್ಲಿ ಇದೆ ವಿನಃ ಅದು ಯಾವುದೇ ರೀತಿಯಾಗಿ ಜನರವರೆಗೆ ತಲುಪೇ ಇಲ್ಲ. ಅದು ಅಲ್ಲಿ ಯಾರು ಬೊಕ್ಕಸಕ್ಕೆ ಹೋಗಿದೆ ಅಂತೇಳಿ ನೀವು ನೋಡಿದ್ರೆ, ಒಂದು ಇವರ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಬೊಕ್ಕಸಕ್ಕೆ ಹೋಗಿರುತ್ತೆ, ಇಲ್ಲ ಅಂದ್ರೆ ಇಲ್ಲಿ ಮಂತ್ರಿಗಳ ಬೊಕ್ಕಸಕ್ಕೆ ಹೋಗಿರುತ್ತೆ. ಬಿಟ್ರೆ ಅಲ್ಲಿ ಯಾವುದೇ ರೀತಿಯ ಅನುದಾನಗಳಾಗಿರ್ಬೋದು. ಈಗ ನೋಡಿ, ಉದಾಹರಣೆ ಹೇಳಿದ್ರು, ಇಲ್ಲಿ ಸೆಂಟ್ರಲ್ ಇಂದ ಏನು ನಿರೀಕ್ಷೆ ಮಾಡಕ್ ಸಾಧ್ಯ ಅಂತ ಹೇಳಿದ್ರು. ಹಿಂದಿನ ಬಜೆಟ್ ಅಲ್ಲಿ ನಾವು ಏನ್ ಮಾಡೋದು ನೋಡಿ, ಒಂದನೇದಾಗಿ 12 ಲಕ್ಷದವರೆಗೆ ಜೀರೋ, ಅಂದ್ರೆ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಆಮೇಲೆ ರೈತರಿಗೆ ಅನುಕೂಲ ಆಗುವ ಹಾಗೆ 3 ಲಕ್ಷದಿಂದ 5 ಲಕ್ಷದವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೆಲ್ಪ್ ಆಗಿದೆ. ನೋಡಿ, ನಮ್ಮ ದೇಶ ಹೇಳೋದು ಇಡೀ ವಸುದೈವ ಕುಟುಂಬಕಂ ಅಂತ ಹೇಳಿದೆ. ನಾವು ಎಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಎಡೆಗಿಲ್ವೋ ಅಲ್ಲಿ ನಾವು ಹೆಚ್ಚಿನಾದ ಅನುದಾನಗಳನ್ನ ಕೊಡಬೇಕಾಗತ್ತೆ ಸೆಂಟ್ರಲ್. ಹಾಗಾಗಿ ನಾವು ಆ ರೀತಿ ಮಾಡಿದೀವಿ. ನೋಡಿ, ಹಿಂದೆಲ್ಲ ನೋಡಿ ಇಷ್ಟೆಲ್ಲ ಹಾಗಾದ್ರೆ ಕರ್ನಾಟಕಕ್ಕೆ ನೋಡಿ ಯೋಜನೆಗಳು, PM ಮುದ್ರಾ ಇರ್ಬೋದು, ಭಾರತೀಯ ಸ್ಟ್ಯಾಂಡ್ ಅಪ್ ಇರ್ಬೋದು, PM ಸ್ವನಿಧಿ ಇರ್ಬೋದು, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇರ್ಬೋದು, ಅಟಲ್ ಪಿಂಚಣಿ ಯೋಜನೆ, ಜಲಜೀವನ್ ಮಿಷನ್, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ, ಸ್ವಚ್ಛ ಭಾರತ್ ಅರ್ಬನ್, ಆಯುಷ್ಮಾನ್ ಇಂಡಿಯಾ, ಜನೌಷಧಿ ಕೇಂದ್ರಗಳು, ಉಜ್ವಲ ಫಲಾನುಭವಿಗಳು, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ, ಆಮೇಲೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ. ಇದಿಷ್ಟು ಕರ್ನಾಟಕಕ್ಕೆ ಆಗಿಲ್ವಾ? ಹಾಗಾದ್ರೆ ರಾಜ್ಯದ್ದು ಸರ್ ಇರ್ಲಿ,
ವಿ ಆರ್ ಗಿವಿಂಗ್ 85% ಸರ್ ನೀವು ಹೇಳಿ ಸ್ಕೀಮ್ಗಳಿಗೆ ನೋಡಿ. ಇಲ್ಲ ಇದು 60-40 ಅನುದಾನದಲ್ಲಿ ಬರುತ್ತೆ. ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ನೋಡಿ ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದು. ಇವರ ಹತ್ರ 40% ನೀವು ಅನುದಾನ ಹಾಕಿದ ತಕ್ಷಣ 60% ಬರ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಎಲ್ಲಿ ಬರುತ್ತೆ? ಇವತ್ತಿನ ದಿವಸ ಖಜಾನೆಗಳು ಲೂಟಿ ಆಗಿದೆ. ಎಲ್ಲಿ ಇವ್ರ ಹತ್ರ 40% ಹಾಕ್ಲಿಕ್ಕೆ ಆಗುತ್ತೆ? ಹಾಗಾಗಿ ಇವರು ಮೇಲಿಂದ ಕೊಟ್ಟಿಲ್ಲ ಅಂತ ದಿನ ಬೆಳಗಾದ್ರೂ ಪಡ್ಕೊಳ್ತಾ ಇದಾರೆ. ಸರ್, ವಸತಿ ವಿಚಾರವಾಗಿ ಇನ್ನೊಂದು % ನಾನು ಕಾಂಗ್ರೆಸ್ ವಕ್ತಾರರ ಹತ್ರನೂ ಕೂಡ ಕೇಳಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ 2 ವರ್ಷದಿಂದ ಯಾವೊಂದು ಮನೆ ಕೂಡ ವಸತಿ ವಿಚಾರ 2 ವರ್ಷ ಸ್ವತಃ ಜಮೀರ್ ಅಹಮದ್ ಅವರು, ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಏನು ವಸತಿ ಸಚಿವರಾದ ಏನು ಇವ್ರು ಜಮೀರ್ ಅವರು ಇದಾರಲ್ಲ, ಇವರು ನನಗನ್ಸಿದ ಮಟ್ಟಿಗೆ ಮೊನ್ನೆ ಒಂದಷ್ಟು ಹೇಳೋ ಪ್ರಕಾರ ಒಂದು 50ರಿಂದ 100 ಮನೆಗಳು ಕೊಟ್ಟಿದ್ದು ಲೇಖಿ ಒಳಗಿದೆ ಬಿಟ್ರೆ, ಮೊನ್ನೆ ಪತ್ರಿಕೆಗಳಲ್ಲಿ ಬಂದಿದ್ದು ಓದಿದ್ದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ಇವರು ಮನೆಗಳ ಹಂಚಿಕೆನೇ ಆಗಿಲ್ಲ. ಅಲ್ಲಿ ನಿರ್ಮಾಣ ಹಂತದಲ್ಲಿ ಯಾವ ರೀತಿ ಕೈ ಜೋಡಿಸಿದ್ರಿ ಸರ್ ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದವರು ಈ ವಸತಿ ನೋಡಿ? ಅದನ್ನೇ ಹೇಳಲಿಕ್ಕೆ ನಾನು ಅದನ್ನೇ ಹೇಳಿದೆ ಮೇಡಮ್. ಈಗ 60x40 ಅಂದ್ರೆ 40% ಇವರ ಪಾಲುಗಳಿರುತ್ತೆ. ಇವರು ಅದನ್ನ ಹಾಕಿದ ತಕ್ಷಣ ಇದು ಕಾನೂನು ಚೌಕಟ್ಟಲ್ಲಿ ಬರ್ತಕ್ಕಂಥದ್ದು, ಸಾಮಾನ್ಯ ಜನರಿಗೆ ಸಹಿತ ಗೊತ್ತಿದೆ ಇದು. ನೀವು 40% ನೀವು ಅನುದಾನದಲ್ಲಿ ಹಾಕಿದ ತಕ್ಷಣ ಈಗ ನೋಡಿ ಮೆಟ್ರೋದ ಅಭಿವೃದ್ಧಿ ಇರಬಹುದು, ಬೇರೆ ಬೇರೆ ಯೋಜನೆಗಳಿದೆ, ಎರಡಕ್ಕೂ ಇದೆ. 40% ಇವರು ಅನುದಾನ ಹಾಕಿದ್ರಷ್ಟೇ, 60% ಆಟೋಮೆಟಿಕ್ಲಿ ಇವರು ಇವಾಗ 40% ಹಾಕ್ಲಿಕ್ಕೆ ಇವ್ರ ಹತ್ರ ಎಲ್ಲಿದೆ ಹಣ? ಎಲ್ಲಿದೆ ಹಣ ತೋರಿಸಿ ನೋಡಿ. ಅಕ್ಕಿ ಖರೀದಿ ಮಾಡ್ಲಿಕ್ಕೆ ಆಹಾರ ಸಚಿವರಾದ ಏನು ಪ್ರಹ್ಲಾದ್ ಜೋಶಿ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಅಲ್ರಿ ಅವ್ರು ಖರೀದಿ ಮಾಡ್ತಕ್ಕಂಥದ್ದು 34 ರೂಪಾಯಿ, ನಾವು 22 ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇದೀವಿ, ಆದ್ರೂ ಅವ್ರು ಮುಂದೆ ಬರ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ವಿಚಾರ ಮಾಡ್ಕೊಳ್ಳಿ. ಇವ್ರ ಹತ್ರ ಅಕ್ಕಿ ಖರೀದಿ ಮಾಡ್ಲಿಕ್ಕೆ ಸಹಿತ ದುಡ್ಡಿಲ್ಲ. ಇನ್ನು ಇವರು ಯಾವ ಅಭಿವೃದ್ಧಿಗೋಸ್ಕರ ದುಡ್ಡನ್ನ ವ್ಯವಹಾರ ಮಾಡ್ಲಿಕ್ಕೆ ರೆಡಿ ಇದ್ದಾರೆ? 1,48,000 ಕೋಟಿಯನ್ನ ಇವರು ಸಾಲದಲ್ಲಿ ತಂದಿಟ್ಟಿದ್ದಾರೆ. ಆಮೇಲೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಮೊದಲನೇ ಸ್ಥಾನ ಇದ್ವಿ ಮುಂಚೆ. ಇವತ್ತಿನ ದಿನ ನಾವು 3ನೇ ಸ್ಥಾನಕ್ಕೆ ಬಂದಿದ್ವಿ ಕಾಂಗ್ರೆಸ್ ಆಡಳಿತದಲ್ಲಿ. ಯೋಚನೆ ಮಾಡಿ, ಹಾಗಾದ್ರೆ ಅದು ಅಭಿವೃದ್ಧಿ ಕುಂಠಿತ ಅಲ್ವಾ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಮೊದಲನೇ ಸ್ಥಾನ ಇದ್ವಿ. ನಮ್ಮ ಸರ್ಕಾರ, ನಮ್ಮ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮೊದಲನೇ ಸ್ಥಾನದಲ್ಲಿ ಇದ್ವಿ. ಇವತ್ತಿನ ದಿವಸ 3ನೇ ಸ್ಥಾನಕ್ಕೆ ಯಾಕೆ ಬಂದ್ವಿ ನಾವು? ಯೋಚನೆ ಮಾಡಿ ನೀವು. ಯಾವ ರೀತಿ ನೋಡಿ, ಇವತ್ತು ಗೃಹಲಕ್ಷ್ಮಿ ಇದೆ ಅಂತ ಹೇಳ್ತಾರೆ. ಆಯ್ತು, ನೀವೇ ಗೃಹಲಕ್ಷ್ಮಿ ಬಂದಿದ್ಯಾ ಮೇಡಮ್ ನಿಮ್ಗೆ? ಇವತ್ತಿನ ದಿವಸ ಬಂದಿಲ್ಲ. ಇವ್ರು ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒಂದು ಸೆಷನ್ ಟೈಮ್ ಅಲ್ಲಿ ಇಲ್ಲ ಚುನಾವಣೆ ಟೈಮ್ ಅಲ್ಲಿ ಎಲ್ಲೋ ಬೆಳವಣಿಗೆ ಎಷ್ಟು ಆಗ್ತಾರೆ, ಆಮೇಲೆ ಅದು ಸಮಸ್ಯೆ ಆಯ್ತು, ಏನು ಸರ್ವರ್ ಸಮಸ್ಯೆ ಆಯ್ತು ಅಂತ ಹೇಳಿ ಜನರಿಗೆ ಬೇರೆ ಬೇರೆ ಸಮಸ್ಯೆಗಳನ್ನ ಹೇಳಿ ಅದನ್ನ ನುಣುಚ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಇವರು ಭ್ರಷ್ಟಾಚಾರದಲ್ಲಿ ಅವರು ಮುಳುಗೋಗಿದ್ದಾರೆ ಬಿಟ್ರೆ ಬೇರೆ ಯಾವ ವಿಷಯನೂ ನೋಡಿ. ಮೇಕೆದಾಟು ಅಂತ ಹೇಳಿದ್ರು, ಮೇಕೆದಾಟು ಎಲ್ಲಿ ಸ್ವಾಮಿ? ಇನ್ನೊಂದು ಪ್ರಶ್ನೆ ಅನ್ಸುತ್ತೆ ನೋಡಿ, ನಮ್ಮ ರಾಜ್ಯದಿಂದ ಸಚಿವರುಗಳನ್ನ ಸಂಸದರುಗಳನ್ನ ಕೊಟ್ಟಿದ್ದೀವಿ ಕೇಂದ್ರಕ್ಕೆ, ಒಂದಷ್ಟು ಹೆಸರುಗಳನ್ನ ಮೆನ್ಷನ್ ಮಾಡುವ ಮುಖಾಂತರ ಏನ್ ತಂದ್ರು ರಾಜ್ಯಕ್ಕೆ ಅಂತ ಪ್ರಶ್ನೆಯನ್ನ ಕೂಡ ಇಟ್ಟಿದ್ದಾರೆ. ಏನ್ ಹೇಳ್ತೀರಾ? ನೋಡಿ, ಅದನ್ನೇ ಇವತ್ತಿನ ದಿವಸ ಯಾವ್ಯಾವ ಅನುದಾನಗಳು ಯಾವ್ದಾವ್ದು ಬಂದಿಲ್ಲ ಅದನ್ನ ಫಾಲೋ ಅಪ್ ಮಾಡೋ ಕೆಲಸಗಳು ಈ ಸಂಸದರು ಮಾಡಿದ್ದಾರೆ. ಅಲ್ಲ, ಯಾವ ಕೈಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ತಂದ್ರು ಕುಮಾರಸ್ವಾಮಿ ಅವರು, ಸಚಿವರಾಗಿ ಏನ್ ಪ್ರಯೋಜನ ನೋಡಿ? ಅದನ್ನು ಈಗ ಕುಮಾರಸ್ವಾಮಿ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಇಲ್ಲಿ ನಮ್ಮ ಬಿಜೆಪಿಯ ಏನು ಸಚಿವರುಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನೋಡಿ ಕೆಲವು ಕೈಗಾರಿಕೆ ವಿಷಯವಾಗಿ, ಕೆಲವು ಅನುದಾನಗಳ ವಿಷಯವಾಗಿ, ಕೆಲವು ಅಭಿವೃದ್ಧಿ ವಿಚಾರವಾಗಿ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಹತ್ರ ಮಾತುಕತೆ ನಡೆದಿದೆ. ಅದನ್ನ ನೆಕ್ಸ್ಟ್ ಇದರಲ್ಲಿ ಬರುವ ಯೋಜನೆಗಳು ಸಾಕಷ್ಟು ಇದೆ. ಅದನ್ನ ನಾವು ಪ್ರತಿಯೊಂದನ್ನು ಹೇಳ್ತಾ ಹೋದ್ರೆ ನೆಕ್ಸ್ಟ್ ಹಂತದಲ್ಲಿ ಏನಾಗುತ್ತೆ, ಆ ಯೋಜನೆಗಳ ಬಗ್ಗೆ ಕ್ಯೂರಿಯಾಸಿಟಿ ಇರಲ್ಲ. ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ನೀವು ಅನುದಾನ ತರೋದ್ರಲ್ಲಿ ಧ್ವನಿ ಎತ್ತಿದ್ದವರು ರಾಜ್ಯದ ಬಜೆಟ್ ವಿಚಾರ ಮಾತಾಡೋದು ನೈತಿಕತೆ ಇಲ್ಲ ಅಂತಾರೆ. ಇಲ್ಲ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ನಾವು ಇದ್ದಂತ ಸಂದರ್ಭದಲ್ಲಿ ಎಷ್ಟೋ ಅಭಿವೃದ್ಧಿ ಆಗಿದೆ. ಇವ್ರು ನೋಡಿ, ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಬ್ರು ಮಹಾನ್ ನಾಯಕರಿಗೆ ಚಾಟಿ ಬೀಸಿದ್ದಾರೆ. ಇವರಿಗೆ ಈ ಫ್ರೀ ಬೀಸ್ ಇಂದ ಒಂದು ಇಡೀ ಮಣ್ಣು ಹಾಕುವಷ್ಟು ಯೋಗ್ಯತೆ ಬಂದಿಲ್ಲ ಈ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಅಂತ ಸಂದರ್ಭದಲ್ಲಿ ಅವರು ನಾಯಕರುಗಳೇ ಹಾಗೆ ಹೇಳಬೇಕಾದ್ರೆ ನಾವು ವಿರೋಧ ಪಕ್ಷವಾಗಿ ಯಾವ ನಿರೀಕ್ಷೆ ಇರುತ್ತೆ? ಅಭಿವೃದ್ಧಿ ನಿರೀಕ್ಷೆ ಯೋಚನೆ ಮಾಡಿ. ಕೆಲವು ಉತ್ತರ ಕೊಡ್ಲೇಬೇಕು. ನೋಡಿ, ಅವರ ನಾಯಕರುಗಳ ಈ ಹರಿಪ್ರಸಾದ್ ಆಗಿರ್ಬೋದು, ಕೋಳಿವಾಡ ಆಗಿರ್ಬೋದು, BR ಪಾಟೀಲ್ ಇರ್ಬೋದು, ಇವರಿಗೆ ಸಾಕಷ್ಟು ಅನುದಾನಗಳು ಸಿಕ್ಕಿಲ್ಲ ಅಂತೇಳಿ ಇವತ್ತಿನ ದಿವಸ ರೋಸಿ ಹೋಗಿದ್ದಾರೆ.
ಪ್ರೆಸ್ ಸ್ಟೇಟ್ಮೆಂಟ್ ಗಳ ಮುಖಾಂತರ ಜನರಿಗೆ ಅವರೇ ವಿಷಯಗಳನ್ನ ತಿಳಿಸಿದ್ದಾರೆ. ನಾವು ತಿಳಿಸಿದ್ವಾ ವಿರೋಧ ಪಕ್ಷವಾಗಿ? ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವರಿಗೆ ನಿರೀಕ್ಷೆಗಳಿಲ್ಲ, ಅಭಿವೃದ್ಧಿ ನಿರೀಕ್ಷೆ ಅವರಿಗೆ ಆಗತ್ತೆ ಅಂತ ಭರವಸೆಗಳೇ ಅವರಿಗೆ ಇಲ್ಲ ಇರ್ಬೇಕಾದ್ರೆ ವಿರೋಧ ಪಕ್ಷವಾಗಿ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಅಭಿವೃದ್ಧಿ ವಿಷಯವಾಗಿ? ಇವತ್ತಿನ ದಿವಸ ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ನಡೆದಿಲ್ಲ. ಒಂಚೂರು ಮುಗಿಸ್ಬಿಡ್ತೀನಿ ಸರ್, ಇವ್ರದ್ದು ಒಂದ್ ನಿಮಿಷ ನಿಮಗೆ ಕೊಟ್ಬಿಡ್ತೀನಿ ಅವಕಾಶ. ಅಲ್ಲ, ಯಾಕಂದ್ರೆ ನಿಮ್ದಾಗಿದೆ ಸರ್, ಇವ್ರು ಆಗ್ಲಿಂದ ವೇಟ್ ಮಾಡ್ತಿದ್ದಾರೆ. ಇಲ್ಲ, 2 ನಿಮಿಷ ಮತ್ತೆ ಕಂಟಿನ್ಯೂ ನಿಮಗೆ ಕೊಡ್ತೇನಂತೆ. ಎಸ್ ಸರ್, ಏನೋ ಹೇಳ್ತೀರಿ ಅಂದ್ರೆ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಈಗ ಒಂದು ನಿರುದ್ಯೋಗ ಅನ್ನೋದು ರಾಜ್ಯದಲ್ಲಿ ಹಾಗೆ ಕೇಂದ್ರದಲ್ಲಿ ತಾಂಡವಾಡ್ತಾ ಇದೆ. ಕೈಗಾರಿಕೆ ಆಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲೂ ಕೂಡ ಒಂದು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡೋ ವಿಚಾರವಾಗಿ ಹೇಳಿದ್ರು ಅವರು. ಕೆಲವೊಂದಿಷ್ಟು ಇಂಪ್ಲಿಮೆಂಟ್ ತಂದಿದ್ದೀವಿ, ಮಾಡ್ತಿದೀವಿ ಅಂತ ನೀವ್ ಹೇಳ್ತೀರಿ. ಏನೋ ಅಂದ್ರಿ, ಏನು ಹೇಳಿ ನೋಡಿ ಮೇಡಮ್. ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ಇಲ್ಲಿ ಕುತ್ಕೊಂಡು ಮಾತಾಡೋದಲ್ಲ. ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದೆ, ಪ್ರತಿಯೊಬ್ಬರು ಗೊತ್ತು. ಯಾವುದೇ ಕಾರಣಕ್ಕೂ ಇವರು ಕುಮಾರಸ್ವಾಮಿ ಅವರಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡಕ್ ಬಿಡಲ್ಲ. ಯಾಕೆ ಅಂದ್ರೆ ಕುಮಾರಸ್ವಾಮಿ ಅವ್ರು ಏನಾದ್ರು ಮಾಡಿಬಿಟ್ಟು ಉದ್ಯೋಗ ಏನಾದ್ರು ಸೃಷ್ಟಿ ಆಗ್ಬಿಟ್ರೆ ನಾಳೆ ಇವ್ರು ಶೂನ್ಯ, ಇವ್ರು ಯಾರು ಓಟ್ ಹಾಕಲ್ಲ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಮಂಡ್ಯದಲ್ಲಿ ಆಫೀಸರ್ಸ್ ನ ಹೋಗ್ಬಾರ್ದಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಎಲ್ಲ ಮಾಧ್ಯಮದಲ್ಲಿ ತೋರಿಸಿದಿರಿ. HMT ವಿಚಾರಕ್ಕೆ ಬನ್ನಿ. ಇದೇ ನೆಹರು ಅವರು ಓಪನಿಂಗ್ ಮಾಡಿದಂತ ಫ್ಯಾಕ್ಟ್ರಿ ಇವತ್ತು ಅಷ್ಟು ವರ್ಷ ನಡೆದಿದೆ, ಇವತ್ತು ಫಾರೆಸ್ಟ್ ಲ್ಯಾಂಡ್ ಅಂತ ಮಾಡಕ್ ಬಿಡ್ತಾ ಇಲ್ಲ. ಆಯ್ತಾ? ಕುದುರೆ ಮುಖದಲ್ಲಿ ಏನೋ ಪರಿಸರ ಹಾಳಾಗ್ಬಿಡುತ್ತೆ, 100 ಮರ ಕಡ್ದಾಕ್ ಬಿಡ್ತಾ ಇರತ್ತೆ, ಇವ್ರ ಮರಗಳ ಕಡದೇ ಇಲ್ಲ, ಅಲ್ಕಲ್ಲಾಗ್ಬಿಟ್ರು. ಇದೇ ರೀತಿ ಪ್ರತಿ ಒಂದು ಕುಮಾರಸ್ವಾಮಿ ಅವ್ರ ಕೆಲ್ಸಕ್ಕೆ ಅಡ್ಡ ಕಾಲ ಹಾಕಿ ಮಾಡಕ್ ಬಿಡ್ತಾ ಇಲ್ಲ. ಇದೇ ಕುಮಾರಸ್ವಾಮಿ ಅವರು ತಮಿಳುನಾಡಲ್ಲಿ ಸೇಲಂ ಅಲ್ಲಿ ಸ್ಟೀಲ್ ಫ್ಯಾಕ್ಟರಿ ರೀಸ್ಟಾರ್ಟ್ ಮಾಡಿದ್ದಾರೆ. ತೆಲಂಗಾಣದಲ್ಲಿ, ಆಂಧ್ರದಲ್ಲಿ, ಒಡಿಶಾದಲ್ಲಿ, ಇಂಡಿಯಾದ ಬೇರೆ ಬೇರೆ ಭಾಗಗಳು ಮಾಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಇವ್ರು ಮಾಡಕ್ ಬಿಡ್ತಾ ಇಲ್ಲ. ಇದು ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ, ಮಾಧ್ಯಮದಲ್ಲಿ ನೀವೇ ತೋರಿಸ್ತಾ ಇದ್ದೀರಿ. ಆಯ್ತಾ ಮೇಡಮ್? ಒಂದ್ ನಿಮಿಷ ಮೇಡಮ್. 4 ಜನ ಏನು ತಂದಿಲ್ಲ. ಇವಾಗ ಸೋಮಣ್ಣ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ಇದೆ ತೋರಿಸ್ಬಿಡ್ತೀನಿ. 40,000 ರೈಲ್ವೆ ಬಜೆಟ್ ಅಲ್ಲಿ, ಇವ್ರದ್ದು 50. ಇಲ್ಲಿವರೆಗೂ ಕೊಟ್ಟಿರೋದೇ 9,000, ದುಡ್ಡು ಕೊಟ್ಟಿಲ್ಲ. ಪ್ರಾಜೆಕ್ಟ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ? ರೈಲ್ವೆ ಪ್ರಾಜೆಕ್ಟ್ ಬಂದ್ರೆ ಹಂಗೆ ಎಲ್ಲಾದುವೆ ಹಂಗೆ. ಇದೇ ಕುಮಾರಸ್ವಾಮಿ ಅವರು ಬೇರೆ 11 ತಿಂಗಳಲ್ಲಿ 34,000 ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಇವ್ರು ಇಲ್ಲಿವರೆಗೂ ಏನ್ ಮಾಡಿದ್ದಾರೆ? ಅವ್ರು ಸಿಎಂ ಆಗಿದ್ದಾಗ ಇವ್ರ ಸರ್ಕಾರದಲ್ಲಿ 2 ವರ್ಷದಲ್ಲಿ ಈ ಮಳೆದಲ್ಲಿ ಆಮೇಲೆ ಇದರಲ್ಲಿ ಹಾಳಾದ್ರಲ್ಲ ಜನರು, ರೈತರು, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಬೇರೆ ಹೇಳ್ತಾರೆ ಅದು ಕೊಟ್ಟಿದೀವಿ ಇದು ಕೊಟ್ಟಿದೀವಿ ಅಂತ. ಟ್ರಾನ್ಸ್ಪೋರ್ಟ್ 5,000 ಟ್ರಾನ್ಸ್ಪೋರ್ಟ್ ಡ್ರೈವರ್ಗಳು, ಕಂಡಕ್ಟರ್ಗಳು ಬಂಬಡಿ ಹೊಡಿತಾ ಇದ್ದಾರೆ. 3-4 ತಿಂಗಳ ಪೇಮೆಂಟ್ ಸಿಕ್ಕಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣಕ್ಕೆ 5,000 ಕೊಟ್ಟಿರೋ ಎಷ್ಟೋ ಹೇಳಿದ್ರು ಸರ್. ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡೋರೆ, 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ, ಅವ್ರಿಗೆ ಪೇಮೆಂಟ್ ಬಂದಿಲ್ಲ. ಬ್ಯಾಂಗ್ಳೂರ್ BBMP ಕಾರ್ಯಕರ್ತರಿಗೆ ಅವ್ರಿಗೆ 4 ತಿಂಗಳಾಗಿದೆ, ಪೇಮೆಂಟ್ ಕೊಟ್ಟಿಲ್ಲ, ದುಡ್ಡು ಹೋಗ್ತಾ ಇರೋದಿಲ್ಲಿ. ಬೇರೆ ಕುತ್ಕೊಂಡು ಅಂಕಿಅಂಶ ಎಲ್ಲ ಹೇಳೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡೋದು ತುಂಬಾ ಸುಲಭ. ಆದರೆ ನೀವು ಯಾವ ರೀತಿ ಸಹಕಾರ ತಗೊಳ್ತೀರಿ ಅದು ಮುಖ್ಯ. ಮೊನ್ನೆ ಕುಮಾರಸ್ವಾಮಿ ಅವ್ರು ಕಿವಿ ಮಾತು ಹೇಳಿದ್ದಾರೆ, ಕೇಂದ್ರದಿಂದ ನೀವು ಕಿರಿಕ್ ಮಾಡ್ಕೋಬೇಡಿ, ಒಳ್ಳೆತನದಿಂದ ಅವ್ರ ಹತ್ರ ಏನ್ ಸಹಾಯ ಬೇಕು ಅದು ತಗೊಳ್ಳಿ ಅಂತ. ಅದನ್ನ ಬಿಟ್ಟು ಇವ್ರು ಬೇರೆ ಅಡ್ಡ ಕಾಲ ಆಗ್ಬಿಟ್ಟು ಇಲ್ಲಿ ಕೂತ್ಕೊಂಡು ಹೇಳ್ತಾರೆ. ಓಕೆ ಸರ್, ಮಾತಾಡೋಣ ಸರ್. ನೋಡಿ, ಯಾಕೆ ಸರ್ ನೀವು ಕುಮಾರಸ್ವಾಮಿ ಅವರು ಕೆಲಸ ಮಾಡಕ್ ಬಿಡ್ತಾ ಇಲ್ಲ? ನಾವು ಮಂತ್ರಿ ಮಾಡಿರೋದು ಹೇಳ್ತಿದಾರಲ್ಲ, ಮಾಡೋ ಇಚ್ಛಾಶಕ್ತಿ ಇರಬೇಕು. ಇದಕ್ಕೆ ಮುಲಾಜಿಗೋಸ್ಕರ ಮಂತ್ರಿಗಿರಿ ಕೊಟ್ಟಿರೋದು ಅಷ್ಟೇನೆ. ಏನೋ 1-2 ಗೆದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲಿ ಕಾಸು ಕೊಡ್ತಾರೆ, ಕೊಡಲ್ಲ. ಆಮೇಲೆ ಇದೇನೋ ಕುದುರೆ ಮುಖ ಮತ್ತೆ HMT ಅಂತಂದ್ರು. ಸುಪ್ರೀಂ ಕೋರ್ಟ್ ಆರ್ಡರ್ನ ಈ ದೇಶದಲ್ಲಿ ಯಾರು ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಆರ್ಡರ್ ಇರ್ಲಿಲ್ವಾ ಮೇಡಮ್? ಇಟ್ ಈಸ್ ಎ ಸುಪ್ರೀಂ ಕೋರ್ಟ್ ಆರ್ಡರ್. ಇಲ್ಲಿವರೆಗೂ ಇರ್ಲಿಲ್ವಾ? ಈ ಫ್ಯಾಕ್ಟರಿ ಮುಚ್ಚವಾಗ ಇವರೇ ಸರ್ಕಾರದಲ್ಲಿ ಇವತ್ತು ಇವ್ರೇನೋ ಹೇಳ್ತಾ ಇದ್ರು 40% ಕೇಂದ್ರ ಸರ್ಕಾರದ ಯೋಜನೆಗಳು, ಕೇಂದ್ರ ದುಡ್ಡು ಕೊಡ್ಬೇಕು, ಆಮೇಲೆ ರಾಜ್ಯ ಸರ್ಕಾರ ಕೊಡ್ತೀವಿ. ಮೇಡಮ್, ಜಲ್ ಜೀವನ್ ಮಿಷನ್ಗೆ ರಾಜ್ಯ ಸರ್ಕಾರ 85% ಕೊಡ್ತಾ ಇದೀವಿ. 85%, 92% ನಾವು PM ಆವಾಸ್ ಯೋಜನೆಗೆ ನಾವು ದುಡ್ಡು ಕೊಡ್ತಾ ಇದೀವಿ. ಕೊಡ್ಬೇಕು ಏನಂದ್ರೆ 60% ಅಲ್ವಾ? ಯಾಕೆ ಕೊಟ್ಟಿಲ್ಲ? ಒಂದು ಇನ್ನೊಂದು ಅನೇಕ ಯೋಜನೆಗಳ ಬಗ್ಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ, ಎಷ್ಟು ಜನ ಸ್ಟ್ಯಾಂಡ್ ಅಪ್ ಆಗ್ಬಿಟ್ಟಾರೆ ಅದ್ರಲ್ಲಿ.
ಸ್ಟಾರ್ಟ್ಅಪ್ ಇಂಡಿಯಾ, ಎಷ್ಟು ಕಂಪ್ನಿಗಳು ಸ್ಟಾರ್ಟ್ಅಪ್ ಆಗೋಯ್ತು, ಸ್ಕಿಲ್ ಇಂಡಿಯಾ, ಎಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ರು. ಇವತ್ತು ನರೇಗಾಕ್ಕೆ ಇವ್ರು ಹಣ ಕೊಡ್ಲಿಲ್ಲ, ನಬಾರ್ಡ್ಗೆ ಇವ್ರು ಹಣ ಕೊಟ್ಟಿಲ್ಲ, ಇಲ್ಲಿ PM ಆವಾಸ್ ಯೋಜನೆಗೆ ಹಣ ಕೊಡ್ತಾ ಇಲ್ಲ, ನಮ್ಮ ತೆರಿಗೆ ಹಣ ಕೊಡ್ತಾ ಇಲ್ಲ. ಮತ್ತೆ ಬೇರೆ ಬೇರೆ ಮಂತ್ರಿಗಳು ಯಾವುದೇ ಸಾಧನೆಯನ್ನ ಇವರು ಮಾಡಿಲ್ಲ. ಇವರೇನೋ ನೆರೆ ವಿಚಾರ ಕೇಳಿದ್ರು, ನಾವು 778 ಕೋಟಿ ರೂಪಾಯಿ ಇಮಿಡಿಯೇಟ್ಲಿ ಗುಡ್ಡ ಕುಸಿತಾದಾಗ ಮತ್ತೆ ಎಲ್ಲೆಲ್ಲಿ ಮಳೆಯಿಂದ ಸಮಸ್ಯೆಗಳಾಯ್ತು, ಕೋಟಿ ಕೊಡ್ಬೇಕಿತ್ತು. ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ, ಸುಪ್ರೀಂ ಕೋರ್ಟ್ ಅವಾಗ ಕೊಟ್ಟಿದ್ದು 18,000 ಕೋಟಿಗೆ ಕೇವಲ 3,400 ಕೋಟಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಏನು ನೆರೆ ಬಂತಲ್ಲ, ಅದಕ್ಕೆ ನಾವು ಕೇಳಿದ್ವಿ 12,577 ಕೋಟಿ, ಇವ್ರು ಕೊಟ್ಟಿದ್ದು 252 ಕೋಟಿ. ಏನಿದು? ಆಮೇಲೆ ನಾವು ಅದು ಮಾಡಿದೀವಿ, ಇದು ಮಾಡಿ ಏನೇನೋ ಅಂದ್ರು. ನಾನು ಹೇಳ್ತೀನಿಲ್ಲ, ನಮ್ಮ ಸರ್ಕಾರದ ಸಾಕ್ಷಿ ಗುಡ್ಡೆಯನ್ನ, ಸಾಧನೆ ಗುಡ್ಡೆಯನ್ನ ನಾನ್ ತೋರಿಸಬಲ್ಲೆ. ಇನ್ನ ಅಂಗನವಾಡಿ ಆಶಾ ಅಂತಂದ್ರು, ಒಳ್ಳೆ ಪ್ರಶ್ನೆನೆ. ರಾಜ್ಯ ಸರ್ಕಾರ ಅವರಿಗೆ 10,000 ಕೊಡ್ತಾ ಇದೀವಿ, ಆಶಾ ಕರ್ತ್ರಿ 7,000 ಕೊಡ್ತಾ ಇದೀವಿ. ನಾವು ಬೇಡಿಕೆ ಇಟ್ವಿ ಕೇಂದ್ರಕ್ಕೆ, ಅವ್ರಿಗೆ ಒಂದು ಗೌರವಧನ ಅಂತ 5,000 ಕೊಡಿ ಅಂತ ಭಿಕ್ಷೆ ಬೇಡಿದ್ವಿ. ಕೊಡ್ತಾ ಇಲ್ಲಲ್ಲ ಇವರು. ಒಂದು ವಿಚಾರದಲ್ಲೂ ರಾಜ್ಯ ಒಬ್ಬ ಕೇಂದ್ರ ಸಚಿವಗೆ ಒಂದು ಗತ್ತು ಘನತೆ ಅಂತಿರ್ಬೇಕು. ಈ ನಾಡಿಂದ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ, ಹಿಂದೆಲ್ಲ ಮಂತ್ರಿಗಳಾಗಿದ್ರು, ಜಾಫರ್ ಶರೀಫ್ ಅವರು, ಅವರ ಸಾಕ್ಷಿ ಕೆಲಸ ಬರಲ್ಲ. ಇಟ್ಸ್ ಓಪನ್ ಚಾಲೆಂಜ್. ಮಾಹಿತಿ ಬೇಡ. 778 ಕೋಟಿ ಕೊಟ್ಟಿದೆ ನೋಡಿ. ನಮ್ಮ ಕೇಂದ್ರದಿಂದ 1,200 ಕೋಟಿ ಅನುದಾನ ಬಿಡುಗಡೆ ಆಗಿದೆ ಆ ಸಂದರ್ಭದಲ್ಲಿ. ಇಲ್ಲ ಮೇಡಮ್, ಇಲ್ಲ ನೋಡಿ, ಇದು ಕೇರಳಕ್ಕೆ ವಯನಾಡಿಗೆ ಕೊಟ್ಟಿಲ್ಲ ನ್ಯಾಯ ಪೈಸೆ. ಈ ಸರ್ಕಾರದಿಂದ ಯಾವ ನಿರೀಕ್ಷೆನೂ ಇಲ್ಲ, ಯಾವ ಅಭಿವೃದ್ಧಿನೂ ಆಗಲ್ಲ, ಉಲ್ಟಾ ಲೂಟಿ ಆಗುತ್ತೆ. ಲೂಟಿ ಮಾಡಿಬಿಟ್ಟು ಈ ಸರ್ಕಾರ ಈ ರಾಜ್ಯವನ್ನ ಎಲ್ಲೂ ಇಲ್ದಂಗ್ ಮಾಡ್ಬಿಡ್ತಾರೆ, ಅಷ್ಟೇ ಆಗೋದು ಮೇಡಮ್. ಕೊನೆಯದಾಗಿ ನೆಕ್ಸ್ಟ್ 50 ಸೀಟು ಕಾಂಗ್ರೆಸ್ ಅವರು ಬರಲ್ಲ ಈ ಸರ್ಕಾರ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ದೀರಿ. ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ. ವೀಕ್ಷಕರೇ ನೋಡೋದಲ್ಲ, ಸದ್ಯಕ್ಕೆ ಈಗಾಗಲೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವಂತಹ ಸಿದ್ದರಾಮಯ್ಯನವರು ಮತ್ತೆ ತಮ್ಮ ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಒಂದು ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಟ್ಟದ ವಿಚಾರ ಗೊತ್ತಿದೆ. ಆದ್ರೆ ನಾಳೆ ಮಂಡನೆ ಆಗ್ತಾ ಇರುವಂತಹ ಬಜೆಟ್ ವಿಚಾರವಾಗಿ ಒಂದು ಮಧ್ಯಮ ವರ್ಗದವರು, ಬಡತನದಲ್ಲಿರುವಂತವರು, ನಿರುದ್ಯೋಗಿಗಳು ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಿದ್ದಾರೆ. ಏನಾದ್ರೂ ಹೊಸದಾದಂತಹ ಯೋಜನೆಗಳು ಬರಬಹುದಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಜನರ ತಲೆ ಮೇಲೆ ಹೊರಿಸಿರುವಂತಹ ಭಾರವನ್ನ ಸರ್ಕಾರ ಕಡಿಮೆ ಮಾಡುತ್ತಾ, ನಾಳೆ ಬಜೆಟ್ ವಿಚಾರವಾಗಿ ಯಾವೆಲ್ಲ ರೀತಿ ಅಪ್ಡೇಟ್ ಸಿಗುತ್ತೆ ಅಂತ ನಾವು ಖಂಡಿತವಾಗ್ಲೂ ತಿಳಿಸ್ತಾ ಹೋಗ್ತೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.